ಜನ್ಮ ನೀಡಿದವಳು ಹೆಣ್ಣು, ಜೊತೆಯಾಗಿ ಬದುಕುವವಳು ಹೆಣ್ಣು, ನಿನ್ನಿಂದ ಜನಿಸಿದವಳು ಹೆಣ್ಣು, ನಿನ್ನೊಡನೆ ಜನಿಸಿದವಳು ಹೆಣ್ಣು, ಜಗದ ನುಗದ ಅದ್ಭುತ ಸೃಷ್ಟಿಯೇ ಹೆಣ್ಣು, ಜಗವೇ ಅವಳು ದೃಷ್ಟಿಯ ಬದಲಿಸುವಿನ್ನು, ಬದುಕು ಬರೆವಾ ವಾತ್ಸಲ್ಯ ಮೂರುತಿ ಹೆಣ್ಣು, ಬೆಳಕು ಹರಿಸೋ ಆ ಜೀವ ಶಕ್ತಿಯೇ ಹೆಣ್ಣು, ಸ್ತ್ರೀ. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕುರಿತ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ ಮೈಸೂರು ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ BN ನಂದಿನಿರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಥ್ಯಾಂಕ್ ಯು. ಮೊದಲಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ತಮಗೆ. ಥ್ಯಾಂಕ್ ಯು. ಮೇಡಮ್, ಪ್ರತಿ ವರ್ಷ ಮಾರ್ಚ್ 8ರಂದು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಿನ್ನೆಲೆ ಮತ್ತು ಇದರ ಮಹತ್ವದ ಬಗ್ಗೆ ತಿಳಿಸ್ಕೊಡಿ. ನಾನು ಮೊದಲಿಗೆ ಎಲ್ಲರಿಗೂ ಸಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ 2024 ಮಾರ್ಚ್ 8ರಂದು ಆಚರಣೆ ಆಗ್ತಾ ಇರುವಂತಹ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತೇನೆ ನನ್ನ ವತಿಯಿಂದ. ಹಾಗೆಯೇ ತಾವು ಹೇಳ್ದಾಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅನ್ನುವಂಥದ್ದು ಸುಮಾರು 1900ರ 20ನೇ ಒಂದು ಶತಮಾನದಲ್ಲಿ ಕಡೆಯಿಂದ ಆಚರಣೆಗೆ ಬಂದಂಥದ್ದು. ಅಂದರೆ ಮಹಿಳೆಯರಿಗೆ ಏನೆಲ್ಲ ಒಂದು ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಹಾಗೆಯೇ ಅವರ ಒಂದು ಅಭಿವೃದ್ಧಿಗೆ ಬೇಕಾದಂತಹ ಹಲವಾರು ಒಂದು ಮೂಲಭೂತ ಸೌಕರ್ಯಗಳು, ಸಮಾನತೆ ಇರ್ಬೋದು, ಅವರಿಗೆ ಬೇಕಾದಂಥ ಒಂದು ಜಾಬ್ ಇರ್ಬೋದು, ಅವರ ಒಂದು ಇಂಡಿಪೆಂಡೆಂಟ್ ಆಗಿ ಅವರು ಸ್ವತಂತ್ರವಾಗಿ ಮಹಿಳೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬೇಕಾದಂಥ ಹಲವಾರು ಸವಲತ್ತುಗಳನ್ನು ಕೇಳಿಕೊಂಡು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ, ಉದಾಹರಣೆಗೆ ಯುನೈಟೆಡ್ ಸ್ಟೇಟ್ಸ್ ಇರ್ಬೋದು, ರಷ್ಯಾ ಇರ್ಬೋದು, ಅಲ್ಲೆಲ್ಲ ಹಲವಾರು ಮಹಿಳೆಯರು ತಮ್ಮ ಒಂದು ಸ್ವಂತ ನಾಯಕತ್ವವನ್ನು ತೆಗೆದುಕೊಂಡು ಮುನ್ನೆಲೆಗೆ ಬರ್ತಾರೆ. ಅದರಲ್ಲಿ ಕ್ಲಾರಾ ಜೆಟ್ಕಿನ್ ಅನ್ನುವಂತಹ ಒಬ್ಬ ಲೇಡಿ ಈ ಒಂದು ಎಲ್ಲ ಮಹಿಳೆಯರಿಗೆ ಏನೆಲ್ಲ ಒಂದು ಅವಕಾಶಗಳು ಬೇಕು ಅನ್ನೋದನ್ನ ಸಮಾಜಕ್ಕೆ ತಿಳಿಸಿ ಅದನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಹಾಗಾಗಿ 1907ರಿಂದ ಈ ಒಂದು ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಬೇಕು, ಆ ಮಹಿಳೆಗೆ ಒಂದಷ್ಟು ಸವಲತ್ತುಗಳನ್ನು ಕೊಡಬೇಕು, ಅವಕಾಶಗಳನ್ನು ಕೊಡಬೇಕು, ಮತ್ತು ಮಹಿಳೆಯನ್ನ ಅವರ ಒಂದು ಸಾಧನೆಯನ್ನು ಗುರುತಿಸಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಿಳೆ ಮಾಡುವಂಥ ಸಾಧನೆಗಳನ್ನು ನಾವು ಗುರುತಿಸಲಿಕ್ಕೆ ಒಂದು ಅವಕಾಶವನ್ನು ಮಾಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನದಿಂದ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಘೋಷಣೆ ಆಗುತ್ತೆ. ಅಂದರೆ ಆ ಮಹಿಳೆಯಲ್ಲಿರುವಂತಹ ಸಾಮರ್ಥ್ಯವನ್ನು ಉತ್ತೇಜಿಸಿ ಒಂದು ಸಾಧನೆ ಮಾಡಲಿಕ್ಕೆ ಅವಕಾಶ ಕೊಡುವಂಥದ್ದು ಬಹು ಮುಖ್ಯವಾದ. ಯಾಕೆಂದ್ರೆ ಕೇವಲ ಹೆಣ್ಣಿನ ಕೈಲಿ ಏನೂ ಆಗೋದಿಲ್ಲ, ಅವಳು ಸಬಲಳಲ್ಲ ಅಥವಾ ನಿಶಕ್ತಳು ಅನ್ನೋ ಭಾವನೆಯಿಂದ ಆಚೆ ಬಂದು ಅವಳಿಗೂ ಶಕ್ತಿ ಇದೆ, ಅವಳಿಗೂ ಸಾಮರ್ಥ್ಯ ಇದೆ ಗುರುತಿಸೋದು ಬಹಳ ಮುಖ್ಯವಾದ. ನಾವೆಲ್ಲ ಏನ್ ತಿಳ್ಕೊಬೇಕು ಅಂತಂದ್ರೆ ಮಹಿಳೆ ಅಂದ್ರೇನೆ ಶಕ್ತಿ ಅಲ್ವಾ, ನನ್ನ ಪ್ರಕಾರ. ಅಥವಾ ಇವತ್ತಿನ ಒಂದು ಸಮಾಜದ ಒಂದು ಪರಿಸ್ಥಿತಿಯನ್ನು ನೋಡಿದಾಗ ಮಹಿಳೆ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಮಹಿಳೆಗೆ ಶಕ್ತಿ ತುಂಬೋದಲ್ಲ, ಮಹಿಳೆನೇ ಒಂದು ಶಕ್ತಿ ಸಮಾಜದಲ್ಲಿ. 100ಕ್ಕೆ 100% ಸತ್ಯವಾದ ಮಾತು. ಆ ಶಕ್ತಿ ಬಗ್ಗೆ ಸ್ವತಃ ಮಹಿಳೆಗೂ ಕೆಲವು ಮಹಿಳೆಯರಿಗೆ ಗೊತ್ತಾಗೋದಿಲ್ಲ, ಜೊತೆಗೆ ಪುರುಷರಿಗೂ ಕೂಡ ಅವಳ ಶಕ್ತಿ ಸಾಮರ್ಥ್ಯ ಜೊತೆಗೆ ಕುಟುಂಬದಲ್ಲಿ ಅವಳ ಪಾತ್ರ ಎಷ್ಟು ಮುಖ್ಯ ಅನ್ನೋದು ಅರಿವಿನ ಕೊರತೆ ಪುರುಷರಿಗೂ ಕೂಡ ಇರುವಂಥದ್ದು. ಸಮಾಜದಲ್ಲಿ ನಾವು ಈಗ ಎಲ್ಲ ಆಂಗಲ್ ಅಲ್ಲೂ ನೋಡ್ಬೇಕಾಗತ್ತೆ. ಸಾಮಾಜಿಕ ಒಂದು
ದೃಷ್ಟಿಕೋನದಿಂದ ನೋಡುವಾಗ ಪುರುಷ ಮಹಿಳೆ ಇಬ್ಬರೂ ಸಹ ಮಹಿಳೆಯ ಸಾಮರ್ಥ್ಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲರಾಗಿರ್ತಾರೆ. ಸೊ ಅದನ್ನು ನಾವು ಸರಿಯಾಗಿ ಧನಾತ್ಮಕವಾಗಿ ಯಾವುದೇ ಒಂದು ವಿಚಾರಗಳು ಬಂದಾಗ ಮಹಿಳೆಯ ಸಾಮರ್ಥ್ಯ ಏನಿದೆ, ಅವಳ ಪಾತ್ರ ಏನಿದೆ ಸೊಸೈಟಿಯಲ್ಲಿ, ಕುಟುಂಬದಲ್ಲಿ. ನಮಗೆ ಅಧಿಪತಿಯ ಧರ್ಮ ಅಂತ ಹೇಳಿ ಒಂದು ಕಾವ್ಯ ಇದೆ, ಸಂಚಿಯ ಹೊನ್ನಮ್ಮ ಬರ್ತಿರುವಂಥದ್ದು. ಅದರಲ್ಲಿ ಒಂದು ಚಿಕ್ಕ ಪದ್ಯ ಬರ್ತದೆ. ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಅಡೆದವಳು, ಪೆಣ್ಣಲ್ಲವೇ ನಮ್ಮನ್ನೆಲ್ಲ ಪೊರೆದವಳು, ಪೆಣ್ಣು ಪೆಣ್ಣೆಂದೇಕೆ ಬೀಳುಗೈಲಿವಿರಿ, ಕಣ್ಣು ಕಾಣಿದ ಗಾವಿಲರೆ ಅನ್ನುವಂತಹ ಒಂದು ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿದ್ದಂತಹ ಒಬ್ಬ ಕವಿಯತ್ರಿ, ಸುಮಾರು 16ನೇ ಶತಮಾನದಲ್ಲಿದ್ದಂತಹ ಕವಿಯತ್ರಿ ಹೇಳುವಂತಹ ಮಾತು. ಆಲ್ರೆಡಿ ನಾವು 16ನೇ ಶತಮಾನವನ್ನು ದಾಟಿ 21ನೇ ಶತಮಾನದಲ್ಲಿ ಇದ್ದೀವಿ ನಾವೆಲ್ಲರೂ. ಆ ಒಂದು ಸಂದರ್ಭದಲ್ಲೇ ಈ ಒಂದು ಸಾಲುಗಳನ್ನ ನಾವು ಗಮನಿಸ್ಬೋದು. ಇದನ್ನ ಗಮನಿಸಿದ್ರೆ ನಮ್ಗೆ ಅನಿಸ್ತದೆ ಅದು ಒಂದು ಏನು ರಿಪ್ರೊಡಕ್ಟಿವಿಟಿ ಅಂತದ್ದು ಇರ್ತದೆ, ಮತ್ತೆ ಏನು ಆ ಒಂದು ನಮ್ಮ ಇಡೀ ಭವಿಷ್ಯ ಜಗತ್ತನ್ನ ರೂಪಿಸುವಂತಹ ಒಂದು ಸಾಮರ್ಥ್ಯ ಇರುವಂತದ್ದು ಪುರುಷರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಅತ್ಯಂತ ಅಗಾಧವಾದ ಶಕ್ತಿ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಆಗುತ್ತೆ. ಅದನ್ನ ನಾವು ಆ ಒಂದು ಅವಕಾಶಗಳೇನಿದೆ ಅದನ್ನ ಧನಾತ್ಮಕವಾಗಿ ಬಳಸ್ಕೊಳ್ಳುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಪುರುಷ ಇರ್ಬೋದು ಅಥವಾ ಮಹಿಳೆ ಇರ್ಬೋದು, ಇಬ್ಬರದು ಜವಾಬ್ದಾರಿ ಇದೆ. ನಮ್ದು ಏನು ಅವಕಾಶಗಳಿದೆ, ನಮ್ಮ ಏನು ಸಾಮರ್ಥ್ಯಗಳಿದೆ, ಅದನ್ನ ಧನಾತ್ಮಕ ರೀತಿಯಲ್ಲಿ ಸಮಾಜದ ಅಭಿವೃದ್ಧಿಗೆ, ಕುಟುಂಬದ ಸದೃಢತೆಗೆ ಬಳಸ್ಕೊಳ್ಳುವಂಥದ್ದು ನಮ್ಮ ವಿವೇಚನೆಗೆ ನಿಲ್ಕುತ್ತೆ ಅನ್ನುವಂಥದ್ದು. ಖಂಡಿತ ಮೇಡಮ್. ತಾವು ಹೇಳುವಾಗ ಈ ಮಹಿಳೆ ದಿನಾಚರಣೆ ಅಂತ ತಕ್ಷಣ ಬರೋದು ಈ ಸಮಾನತೆ ಅಂತ. ಈ ಸಮಾನತೆಯ ಪದದ ಅರ್ಥ ಬಹುತೇಕ ಜನರು ಅಪಅರ್ಥ ಮಾಡ್ಕೊಂಡಿದ್ದೇರೇನೋ ಅಂತ ನನಗನ್ಸುತ್ತೆ. ನಿಮ್ಮ ದೃಷ್ಟಿಯಲ್ಲಿ ಮಹಿಳೆಯರಿಗೆ ಸಮಾನತೆ ಅಥವಾ ಅವರಿಗೆ ಆದ್ಯತೆ ಅಂತ ಬಂದಾಗ ನಿಮ್ಮ ಅಭಿಪ್ರಾಯ ಏನು? ತಾವು ಹೇಳ್ದಾಗೆ ಸಮಾನತೆ ಅನ್ನೋದನ್ನ ನಾವು ತುಂಬಾ ಸಂಕುಚಿತವಾಗಿ ಎಲ್ಲೋ ಕಡೆ ಅರ್ಥ ಮಾಡ್ಕೊಂಡಿದ್ದಾರೆ ಸೊಸೈಟಿಯಲ್ಲಿ, ಸಮಾಜದಲ್ಲಿ ಅಂತೇಳಿ ನನಗೆ ಅನ್ನಿಸ್ತದೆ. ಸಮಾನತೆ ಅನ್ನುವಂಥದ್ದು ಒಂದು ವಿಶಾಲವಾದಂಥ ಕಲ್ಪನೆ, ಬ್ರಾಡ್ ಕಾನ್ಸೆಪ್ಟ್ ಅಲ್ಲಿ ನಾವೆಲ್ಲರೂ ನೋಡ್ಬೇಕು ಅದನ್ನ. ಯಾವುದೋ ಒಂದು ನಮ್ಮ ಮನೆಯಲ್ಲೇ ಆಗಿರ್ಬೋದು, ಉದಾಹರಣೆಗೆ ನಮ್ಮ ಮನೆಯಲ್ಲಿ ನಾನು ಚೇರ್ ಮೇಲೆ ಕೂತಿರ್ತೀನಿ, ಅಥವಾ ನಮ್ಮ ಮನೇಲಿ ಯಾರೊಬ್ರು ಪುರುಷರು ಇರ್ತಾರೆ, ಅವರು ಚೇರ್ ಮೇಲೆ ಕೂತ್ಕೋಬೇಕು, ಈ ತರದ್ದು ಒಂದು ಸಂಕುಚಿತ ಮನೋಭಾವನೆ ಅಂತ ನನಗನ್ಸುತ್ತೆ. ಪ್ರಮುಖವಾಗಿ ನಮಗೆ ಸಮಾನತೆ ಬೇಕಾಗಿರುವಂಥ ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯ ಅವಕಾಶಗಳಲ್ಲಿ. ಇನ್ನು ಮುಂದುವರೆದು ಒಂದು ಏನು ಸಮಾಜವನ್ನ ಉನ್ನತ ಸ್ವಾಸ್ಥ್ಯವಾಗಿಡ್ಲಿಕ್ಕೆ, ಉನ್ನತ ಮಟ್ಟದಲ್ಲಿ ತಗೊಂಡೋಗ್ಲಿಕ್ಕೆ ಎಲ್ಲಿ ಅವಕಾಶಗಳಿದೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಮ್ಮ ಮಹಿಳೆಯರಿಗೆ ಸಮಾನತೆ ಬೇಕೇ ಹೊರತು ಬೇರೆ ಚಿಕ್ಕ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ನಾವು ಅದನ್ನ ಡ್ರ್ಯಾಗ್ ಮಾಡಬಾರ್ದು ಅನ್ನುವಂಥದ್ದು. ಸಣ್ಣ ಸಣ್ಣ ವಿಚಾರಕ್ಕೆ ಜಗಳ ಆಗತ್ತೆ. ಉದಾಹರಣೆಗೆ ಇರ್ಬೋದು, ನಾನು ಒಂದು ದಿನ ಅಡುಗೆ ಮಾಡ್ತೀನಿ, ಪುರುಷನು ಒಂದಿನ ಅಡುಗೆ ಮಾಡ್ಲಿ, ಈ ತರದೆಲ್ಲ ವಿಚಾರಗಳು ಬಂದು ಅದರಲ್ಲಿ ಸಮಾನತೆ ಕೇಳುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಅದು ಇರ್ಲಿ, ಮನೇಲಿ ನಾವು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ತೀವಿ ಅದ್ರ ಮೇಲೆ ಅದು ಅವ್ರದ್ದು ಒಂದು ವೈಯಕ್ತಿಕವಾಗಿ ಏನೆಲ್ಲ ಕೆಲಸ ಕಾರ್ಯಗಳಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾವು ಬ್ರಾಡ್ ಕಾನ್ಸೆಪ್ಟ್ ಅಲ್ಲಿ ನೋಡುವಾಗ ನಮ್ಗೆ ಶಿಕ್ಷಣದ ಅವಕಾಶ ಸಮಾನತೆ ಸಿಕ್ಕಿದ್ರೆ ನಾವೆಲ್ಲ ಎಷ್ಟು ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗಿ ವುಮೆನ್ ಎಂಪವರ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ರಾಜಕೀಯವಾಗಿ ಅವಕಾಶಗಳು ಸಿಕ್ಕಿದಾಗ, ಸಮಾನತೆ ದೊರಕಿದಾಗ ಅಲ್ಲಿ ಏನೆಲ್ಲ ಬದಲಾವಣೆ ಆಗ್ಲಿಕ್ಕೆ ಒಬ್ಬ ಮಹಿಳೆಯಿಂದ ಸಾಧ್ಯತೆ ಇದೆ ಅನ್ನುವಂಥದ್ದ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ನೋಡ್ಬೇಕಾಗುತ್ತೆ. ಅದು ಸಮಾನತೆಯ ಒಂದು ಇಲ್ಲ. ನೀವು ಹೇಳಿದಂಗೆ ಸಂಕುಚಿತವಾಗಿ ಆಲೋಚನೆಯನ್ನು ನಾವು ಬಿಡಬೇಕಾಗತ್ತೆ. ತಾವು ಬಹಳ ಉದಾಹರಣೆ ಹೇಳಿದ್ರಿ, ನಾನು ಬೆಳಗ್ಗೆ ತಿಂಡಿ ಮಾಡಿದ್ರೆ ನೀನು ಸಂಜೆ ಅಡುಗೆ ಮಾಡು ಅಂತ. ಇಲ್ಲಿ ಸಮಾನತೆ ಅಂದರೆ ಇದು ಸಂಕುಚಿತವಾಗಿ ಆಲೋಚನೆ ಮಾಡುವಂಥದ್ದು. ಬಟ್ ಸಮಾನತೆ ಅಂತ ಬಂದಾಗ ನೀವು ಹೇಳುವಂಥದ್ದು ನಿಜವಾಗ್ಲೂ ಅವಳಿಗೆ ಉತ್ತಮ ಶಿಕ್ಷಣ ಕೊಡೋದ್ರಿಂದ ಪುರುಷ ಏನು ಸಾಧನೆ ಮಾಡ್ತಿದ್ದಾನೆ ಅಂತ ಅನ್ಕೊಳ್ತೀವೋ, ಅಥವಾ ಪುರುಷ ಯಾವುದು ಉನ್ನತ ಹುದ್ದೆಯಲ್ಲಿ ಇದ್ದಾನೆ ಅಂತ ಅನ್ಕೊಳ್ತೀವೋ ಅದನ್ನು ಕೂಡ ಸಾಧಿಸಬಲ್ಲಳು ಅಥವಾ ಒಂದು ವಿಚಾರವನ್ನು ಇಟ್ಕೊಬೇಕಾಯ್ತು. ಹಾಗಂತ ನಾನು ಉದ್ಯೋಗಕ್ಕೆ ಹೋಗ್ಲೇಬೇಕು, ನೀನು ಕೆಲಸಕ್ಕೆ ಹೋಗ್ತೀಯ, ನಾನು ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಹೋಗೋದಿಲ್ಲ. ಅದಲ್ಲ, ಅದು ಸಮಾನತೆ ಅಲ್ಲ. ಆ ಪ್ರಾಸ್ಪೆಕ್ಟ್ ಅಲ್ಲಿ ನೋಡಬಾರ್ದು ನಾವು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಹೌದು ಹೌದು. ಆಮೇಲೆ ಇನ್ನೊಂದು ನನಗೆ ಬಹಳ ಅರ್ಥ ಆಗದೇ ಇರೋದು, ಈ ನಡೀತಾ ಇರುವಂಥ ಘಟನೆಗಳು ನೋಡಿದಾಗ ಹೆಣ್ಣಿನ ಮಹತ್ವವನ್ನ ಪುರುಷ ಮತ್ತೆ ಮಹಿಳೆ ಇಬ್ಬರೂ ಕೂಡ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ವೇನು ಅಂತ ನನಗನ್ಸುತ್ತೆ. ತಮ್ಗೇನನ್ಸುತ್ತೆ? ಇಲ್ಲ, ಅದು ಎಲ್ಲರ ಸಮಾಜದಲ್ಲಿರುವಂತ ಎಲ್ಲ ಮನುಷ್ಯರ ಒಂದು ಜವಾಬ್ದಾರಿ ಆಗಿರುತ್ತೆ. ಹೆಣ್ಣಿನ ಮಹತ್ವವನ್ನ ಅರ್ಥ ಮಾಡಿ ಎಲ್ಲರೂ, ನಮ್ಮ ಪ್ರತಿಯೊಂದು ಕುಟುಂಬದಲ್ಲಿ ಹೆಣ್ಣು ಅಂತ ಒಂದು ಪಾತ್ರ ಇದ್ದೇ ಇರುತ್ತೆ. ತಾಯಿ ಆಗಿರ್ಬೋದು, ಅಕ್ಕ ತಂಗಿಯರಾಗಿರ್ಬೋದು, ಮಡದಿ ಆಗಿರ್ಬೋದು, ಎಲ್ಲರದು ಒಂದು ಪಾತ್ರ ಇದ್ದಾಗ ಆ ಪಾತ್ರದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋದು ಪ್ರತಿಯೊಬ್ಬರ ಒಂದು ಜವಾಬ್ದಾರಿ. ಅದನ್ನ ನಾವ್ ಹೇಗೆ ಅರ್ಥೈಸ್ಕೋಬೇಕು? ಈಗ ಉದಾಹರಣೆಗೆ ಒಂದು ಮನೆಯಲ್ಲಿ ಒಬ್ರು ತಾಯಿ ಇರ್ತಾರೆ ಅಂತಂದ್ರೆ ಆ ತಾಯಿ ಎಷ್ಟೆಲ್ಲ ಜವಾಬ್ದಾರಿಯನ್ನ ಹೊತ್ಕೊಳ್ತಾಳೆ, ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸ್ತಾ ಇರ್ತಾಳೆ. ಪುರುಷನ ಜೊತೆಗೆ ಆ ತಾಯಿ ಅನ್ನುವಂತಹ ಒಂದು ಪಾತ್ರ ನಿಜವಾಗ್ಲೂ ನಮಗೆಲ್ಲ ತುಂಬಾ ಆಶ್ಚರ್ಯಕರವಾದಂಥದ್ದು.
ನಾವು ಎಲ್ಲ ನನ್ನ ತಾಯಿ ಅಥವಾ ನಮ್ಮ ತಾಯಿಯನ್ನೆಲ್ಲ ನೆನೆಸ್ಕೊಂಡಾಗ ತುಂಬ ಆ ಕಡೆ ಮನೆಯ ಕೆಲಸವನ್ನು, ಹೊರಗಡೆ ಕೆಲಸವನ್ನು ಸಹ ಮಾಡಿ, ಮನೆ ಕೆಲಸವನ್ನು ಸಹ ಮಾಡಿ, ಮನೆಯಲ್ಲಿ ಮಕ್ಕಳ ಒಂದು ಜವಾಬ್ದಾರಿ ಪೋಷಣೆಯನ್ನು ಸಹ ನೋಡಿಕೊಂಡು, ಅಂದರೆ ಹೆಚ್ಚಿನ ತಾಳ್ಮೆ. ಅದಕ್ಕೆ ನಾವು ಅವಳನ್ನ ಒಂದು ಏನು ಸಹನಾಮೂರ್ತಿ ಆ ಥರದ್ದೆಲ್ಲ ಕರೀಲಿಕ್ಕೆ ನಮಗೆ ಆಗುತ್ತೆ. ಹಾಗಾಗಿ ತಾಯಿದ ಒಂದು ಪಾತ್ರ, ಅದೇ ಅಕ್ಕ ತಂಗಿಯರದು ಸಹೋದರಿಯ ಒಂದು ಪಾತ್ರ, ಅದು ಸಹ ಪ್ರಮುಖವಾಗಿರುತ್ತೆ. ಮಡದಿಯ ಪಾತ್ರ ಅದು ಸಹ ಒಂದು ಪ್ರಮುಖವಾದಂತಹ ಪಾತ್ರ. ಆ ಒಂದು ಎಲ್ಲ ಪಾತ್ರಗಳು ಏನು ಮಹಿಳಾ ಪಾತ್ರಗಳು ಅಂತ ಆ ಒಂದು ಕುಟುಂಬದಲ್ಲಿ ಇರ್ತದೆ, ಅವರ ಪ್ರತಿಯೊಬ್ಬರು ಪಾತ್ರದ ಮಹತ್ವವನ್ನು ಪುರುಷರು ಅರ್ಥ ಮಾಡ್ಕೋಬೇಕು. ಇನ್ನುಳಿದ ಮಹಿಳೆಯರು ಅಂತ ಹೇಳ್ತಿಲ್ಲ, ಅವರು ಸಹ ಅರ್ಥ ಮಾಡಿ, ಇಬ್ರು ಒಟ್ಟಿಗೆ ಅದನ್ನ ಸರಿಯಾಗಿ ಅರ್ಥೈಸಿಕೊಂಡಾಗ ಮಾತ್ರ ಆ ಒಂದು ಪಾತ್ರದಲ್ಲಿ ಅದಕ್ಕೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಾತ್ರ ನಾವು ಸರಿಯಾಗಿ ಅದನ್ನು ಜೀವನ ಮಾಡಲಿಕ್ಕೆ ಆಗ್ತದೆ. ಅಥವಾ ಕುಟುಂಬವನ್ನು ಸರಿಯಾಗಿ ನಡೆಸ್ಕೊಂಡು ನಾನು ಹೆಚ್ಚು ಅಥವಾ ನೀನು ಕಡಿಮೆ ಆ ಭಾವನೆ ಬರಲೇಬಾರ್ದು. ಕುಟುಂಬದಲ್ಲಿ ಪುರುಷ ಹೆಚ್ಚು ಮಹಿಳೆ ಕಡಿಮೆ ಅಥವಾ ಮಹಿಳೆ ಹೆಚ್ಚು ಪುರುಷ ಕಡಿಮೆ ಈ ತರದ ಯಾವುದೇ ಭಾವನೆಗೆ ಅವಕಾಶ ಇರೋದಿಲ್ಲ. ನಾವು ಕುಟುಂಬ ಸದೃಢವಾಗಿದೆ ಅಂತಂದ್ರೆ ಆ ಒಂದು ಎಲ್ಲರ ಪಾತ್ರ ಸಮಾನವಾಗಿದೆ ಅಂತ. ಹೌದು. ಅಲ್ಲ, ಅಂದಿನ ಕಾಲದಿಂದನೂ ಇಂದಿನವರೆಗೂ ಮಹಿಳೆಯ ಪಾತ್ರ ಅತ್ಯಂತ ಉತ್ಕೃಷ್ಟವಾದದ್ದು. ಆ ಮಹಿಳೆ ಇಲ್ಲದೆ ಪುರುಷ ಇಲ್ಲ ಅನ್ನೋ ಒಂದು ಹಂತದಲ್ಲಿ ನಾವು ಇದ್ದೀವಿ. ಆದರೆ ಸಮಸ್ಯೆ ಎಲ್ಲಿ ನಾವು ನೋಡ್ತಾ ಇದ್ದೀವಿ ಹೆಚ್ಚು ಅಂತ ಹೇಳಿದರೆ, ಮಹಿಳೆ ಅಡುಗೆ ಮಾಡೋಕ್ಕೆ ಸೀಮಿತ, ಅವಳು ಮನೆಯಲ್ಲಿ ಇರೋಕ್ಕೆ ಸೀಮಿತ, ಅವಳು ಹಡಿಲಿಕ್ಕೆ ಸೀಮಿತ ಅನ್ನೋ ಮನೋಧೋರಣೆಯ ಸಮಸ್ಯೆ. ಅಂದರೆ ಹೆಣ್ಣು ಒಂದು ಮಗುವನ್ನು ಹೆತ್ತು ಸಾಕಿ ಸಲುಹೋದು ಎಷ್ಟು ಇಂಪಾರ್ಟೆಂಟು, ಅವನ ಸಮಾಜಕ್ಕೆ ಕೊಡಬೇಕಂತ ಅಂದರೆ ಅವನಿಗೆ ಒಂದು ಸಂಸ್ಕಾರವನ್ನು ಕಲಿಸಿ ಸಮಾಜಕ್ಕೆ ಬಿಡಬೇಕಾಗತ್ತೆ. ಆ ಸಂಸ್ಕಾರ ಕಲಿಸೋದು ಅಂದರೆ ದೊಡ್ಡ ಜವಾಬ್ದಾರಿ. ಅಂಥ ದೊಡ್ಡ ಜವಾಬ್ದಾರಿಯನ್ನು ಮನೆಯಲ್ಲಿ ಇದ್ಕೊಂಡು ನಿಭಾಯಿಸ್ತಾಳೆ ಮತ್ತು ಇಡೀ ಕುಟುಂಬವನ್ನು ಸಂಭಾಳಿಸ್ತಾಳೆ. ಅಂಥ ಪಾತ್ರಕ್ಕೆ ನಾವು ಸಂಕುಚಿತ ಭಾವನೆಯಲ್ಲಿ ನೋಡಿ 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 ಈ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ ಏನು ಅಂತ ನನಗೆ ಖಂಡಿತ. ನಾವು ಏನು ತುಂಬಾ ಪ್ರಾಚೀನ ಕಾಲದಿಂದ ನೋಡ್ಕೊಂಡ್ ಬಂದಿದ್ದೀವಿ, ಹೆಣ್ಮಗಳು ಮನೆಗೆ ಸೀಮಿತ ಇದ್ದಾಳೆ ಅನ್ನುವಂಥದ್ದೊಂದು ಕಾನ್ಸೆಪ್ಟ್ ಇತ್ತು. ಮನೆಗೆ ಸೀಮಿತ ಆದ್ರೂ ಸಹ ಆಕೆ ಮಾಡುವಂತಹ ಕೆಲಸ ಕಾರ್ಯಗಳ ಒಂದು ಪ್ರಾಮುಖ್ಯತೆ ಎಷ್ಟಿತ್ತು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಒಂದು ಮನೆಯಲ್ಲಿ ಎಲ್ಲರನ್ನ ನಿಭಾಯಿಸಿ ಆ ಮಗುವನ್ನ ನೋಡಿ ಒಂದು ಸಮಾಜಕ್ಕೆ ತಾವು ಹೇಳಿದ್ರಿ, ಈಗ ಒಂದು ಸಂಸ್ಕಾರವನ್ನ ಕೊಡುವಂಥದ್ದು ತುಂಬಾ ಪ್ರಮುಖವಾಗಿರುತ್ತೆ. ಈಗ ನನ್ನ ಅಣ್ಣ ಇರ್ಬೋದು, ನನ್ನ ಪತಿ ಇರ್ಬೋದು, ಅವರೆಲ್ಲರೂ ಸಹ ಪುರುಷರೇ, ಅವರಿಗೆ ಒಂದು ಸಂಸ್ಕಾರ ಬೇಕಾಗುತ್ತೆ. ಅದನ್ನ ಕೊಡುವಂತವಳು ತಾಯಿನೇ ಆಗಿರ್ತಾಳೆ. ತಾಯಿ, ಆ ತಾಯಿ ಅದನ್ನ ಕೊಟ್ರೆ ಮಾತ್ರ ಅವರು ಉತ್ತಮ ನಾಗರಿಕರಾಗಿ ಸಮಾಜಕ್ಕೆ ಒಂದಷ್ಟು ಕೊಡುಗೆಯನ್ನ ಕೊಡ್ಲಿಕ್ಕೆ ಅಥವಾ ಉತ್ತಮ ನಾಗರಿಕರಾಗಿ ಬಾಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಟ್ ಅದು ಮನೆಯಲ್ಲಿದ್ರೂ ಸಹ ಆಕೆಯ ಬರೀ ದುಡಿಲೇಬೇಕು ಅಂತಲ್ಲ. ಮಹಿಳೆ ಸಮಾನತೆ ಅಂದ ತಕ್ಷಣ ಹೊರಗಡೆ ಹೋಗಿ ದುಡಿದ್ರೆ ಅಷ್ಟೇ ನಮ್ಗೆ ಸಮಾನತೆ ಸಿಗುತ್ತೆ ಅನ್ನುವಂತಹ ಒಂದು ಸಂಕುಚಿತ ಮನೋಭಾವ ಬೇಡ. ಅವರ ಆರ್ಥಿಕ ಪರಿಸ್ಥಿತಿ ಅಥವಾ ಇನ್ನು ಇತರ ಪರಿಸ್ಥಿತಿಯನ್ನ ಆಧರಿಸಿ ಮಹಿಳೆ ದುಡಿತಿರ್ತಾಳೆ. ಅವಕಾಶವನ್ನ ಅವಳು ಆರ್ಥಿಕವಾಗಿ ಸಬಲರಾಗಬೇಕು ಅನ್ನುವಂಥ ದೃಷ್ಟಿಯಿಂದ ದುಡಿತಾ ಇದ್ದಾರೆ. ಆದ್ರೆ ಇನ್ನೂ ಒಂದು ವರ್ಗ ಮನೆಯಲ್ಲೇ ಇರುವಂತ ವರ್ಗವೂ ಇದೆ, ಅದು ಸಹ ಅದಕ್ಕಿಂತ ಹೆಚ್ಚಿನ ಮಹತ್ವವನ್ನ ಹೊಂದಿದೆ ಅನ್ನುವಂಥದ್ದು. ಅದು ಮನೆಯಲ್ಲೇನೆ ನಮ್ಗೆ ತುಂಬಾನೇ ಕೆಲಸ ಕಾರ್ಯಗಳು ಅಥವಾ ಜವಾಬ್ದಾರಿಗಳು ಇರುತ್ತೆ. ಬೇರೆ ಎಲ್ಲ ಕುಟುಂಬವನ್ನ ನೋಡ್ಕೊಳ್ಳುವಂಥದ್ದು, ಅಚ್ಚುಕಟ್ಟಾಗಿ ನೋಡ್ಕೊಳ್ಳುವಂಥದ್ದು, ಅವ್ರನ್ನ ಒಳ್ಳೆ ಸಂಸ್ಕಾರವನ್ನ ಕೊಡುವಂಥದ್ದು, ಆ ಮಕ್ಕಳಿಗೆ ಜ್ಞಾನವನ್ನ ತುಂಬುವಂಥದ್ದು. ನಾವು ಮನೆ ಅನ್ಕೊಳ್ತೀವಿ, ಬಟ್ ಮನೆಯಲ್ಲಿ ಎಷ್ಟು ಕಾರ್ಯಗಳಿರ್ತದೆ ಅಂತ ಆ ಗೃಹಿಣಿಗೆ ಮಾತ್ರ ಗೊತ್ತಿರ್ತದೆ. ಅದನ್ನ ನಾವು ಹೊರಗಡೆಯಿಂದ ಇಷ್ಟೇ ಕೆಲಸ ಮಾಡಿದ್ದಾರೆ. ಒಂದು ಆಕ್ಚುಲಿ ಒಂದು ನನಗೆ ಯಾರೋ ಸ್ಟೋರಿ ಹೇಳ್ತಾ ಇದ್ರು ಅಂತಂದ್ರೆ, ನೀನ್ ಏನ್ ಕೆಲಸ ಮಾಡ್ತೀಯಾ, ಮನೇಲೇ ಇರ್ತೀಯಾ? ಅವರು ಯಾರೋ ಪುರುಷರು ಕೇಳ್ತಾರೆ, ನಾನು ಡ್ಯೂಟಿಗೆ ಹೋಗ್ತೀನಿ, ಬೆಳಿಗ್ಗೆಯಿಂದ ಸಂಜೆ ತನಕ ಡ್ಯೂಟಿ ಮಾಡ್ಕೊಂಡು ಮನೆಗೆ ಬರ್ತೀನಿ. ನಿಮ್ ವೈಫ್ ಏನ್ ಮಾಡ್ತಾಳೆ? ಏನು ಮಾಡಲ್ಲ, ಮನೇಲೇ ಇರ್ತಾಳೆ. ಮತ್ತೆ ಅವ್ರು ಕ್ವಶನ್ ಕೇಳ್ತಾರೆ ಅವ್ರಿಗೆ, ಅಡಿಗೆ ಯಾರು ಮಾಡಿದ್ರು? ನನ್ನ ವೈಫ್ ಮಾಡಿದ್ರು. ಬಟ್ಟೆ ಯಾರು ತೊಳಿದ್ರು? ನನ್ನ ಹೆಂಡತಿ ಬಟ್ಟೆ ತೊಳಿದ್ರು. ನಂದು ಇದೆಲ್ಲ ಮಗುಗೆಲ್ಲ ಯಾರು ಊಟ ಮಾಡಿಸಿದ್ರು? ನನ್ನ ತಾಯಿ ಊಟ ಮಾಡಿಸಿದ್ರು. ಸೊ ಇಷ್ಟೆಲ್ಲ ಹೇಳ್ಕೊಂಡು ಪಾತ್ರೆ ಯಾರು ತೊಳಿದ್ರು, ಮನೆ ಯಾರು ಕ್ಲೀನ್ ಮಾಡಿದ್ರು, ಮನೆಗೆ ಗೆಸ್ಟ್ ಬಂದ್ರು ಅವರಿಗೆಲ್ಲ ಯಾರು ಟ್ರೀಟ್ ಮಾಡಿದ್ರು, ಎಲ್ಲ ನನ್ನ ಹೆಂಡತಿ. ಮತ್ತು ಈ ಕೆಲಸ ಎಲ್ಲ ಬೆಳಗ್ಗೆಯಿಂದ ಯಾರು ಮಾಡಿದ್ದಾರೆ? ಆ ಹೆಣ್ಣು ಅನ್ನೋ ಒಂದು ಪಾತ್ರ ಮಾಡಿದೆ. ಅದಕ್ಕಿಂತ ಜಾಸ್ತಿ ಆದಂಥ ಒಂದು ಪ್ರಾಮುಖ್ಯತೆ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಎದ್ದೇಳುತ್ತೆ ನಮಗೆ. ಅಲ್ಲ, ಈ ಪುರುಷರಲ್ಲಿ ಅಂದ್ರೆ ನಾನು ಸಾಮಾನ್ಯವಾಗಿ ಪುರುಷರಲ್ಲಿ ಬದಲಾಗಬೇಕಾದಂಥ ಮನೋಧೋರಣೆ ಇದು. ಅಂದ್ರೆ ನಾನು ಒಬ್ಬರೇ ಕೆಲಸ ಮಾಡ್ತಾ ಇದೀವಿ ಅನ್ನುವಂತ ಒಂದು, ನಾವು ಒಂದು ಕೆಲಸವನ್ನ ಹೊರಗಡೆ ಮಾಡ್ಕೊಂಡು ಬರ್ತೀವಿ, ಆದ್ರೆ ಆ ಮಹಿಳೆಗೆ 10 ಕೆಲಸಗಳು ಇರುತ್ತೆ. ಅದನ್ನ ಬಹಳ ಸಂಭಾಳಿಸೋದು ಬಹಳ ಕಷ್ಟ ಇದೆ. ಸೊ ಅಂತ ಮಹತ್ವವಾದ ಪಾತ್ರವನ್ನ ಅರ್ಥೈಸ್ಕೊಳ್ದೇನೆ ಇರೋದೇ ಒಂದು ಸಮಸ್ಯೆ. ನಾವು ಮನೆಯಲ್ಲಿ ಅದು ಸಣ್ಣ ಪುಟ್ಟ ಕೆಲಸ ಅಂತ ಹೇಳ್ಬಿಡ್ತೇವೆ, ಅದು ಸಣ್ಣ ಪುಟ್ಟ ಕೆಲಸ ಆಗೋದಿಲ್ಲ. ಬಟ್ ಅದ್ರದೇ ಆದಂತ ಒಂದು ಮಹತ್ವ ಅದಕ್ಕೆ ಇರುತ್ತೆ. ಒಂದು ದಿನ ನಾವು ಸರಿಯಾಗಿ ಟೇಬಲ್ ಜೋಡಿಸಿಲ್ಲ ಅಂತಂದ್ರೆ ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ತರದ ಒಂದು ಹಿನ್ನೆಲೆಯಲ್ಲಿ ಅವರವರದೇ ಆದ ಕೆಲಸಕ್ಕೆ ಅದರದೇ ಆದಂತ ಒಂದು ಪ್ರಾಮುಖ್ಯತೆ ಇರುತ್ತೆ. ನಾವು ನೋಡುವಂತ ದೃಷ್ಟಿಕೋನ ಸ್ವಲ್ಪ ವಿಶಾಲವಾಗಿ ಆಗ್ಬೇಕು ಅನ್ನುವಂಥದ್ದು. ಅಲ್ಲ, ನೀವು ಆರಂಭದಲ್ಲಿ ಹೇಳಿದ್ರಿ ಕೆಲಸಕ್ಕೆ ಹೋದ್ರೆ ಮಾತ್ರ ಸಮಾನತೆ ಅನ್ನೋ ಭಾವನೆ ಬರಬಾರ್ದು ಅಂತ. ಖಂಡಿತವಾಗ್ಲೂ ಈಗ ಸಾಮಾನ್ಯ ಮಹಿಳೆಯರಲ್ಲಿ ನಾನು ದುಡಿತೀನಿ, ನಾನು ಸಂಪಾದನೆ ಮಾಡ್ತೀನಿ ಅನ್ನೋಕೆ ಹೋಗಿ
ತನ್ನ ಮಗುವನ್ನ ಸರಿಯಾಗಿ ರೀತಿ ನೋಡ್ಕೊಳಕ್ಕಾಗಲ್ಲ. ನಾವು ಎಷ್ಟೋ ಕುಟುಂಬದಲ್ಲಿ ನೋಡ್ತೀವಿ, ಅಪ್ಪ ಅಮ್ಮ ಇಬ್ರು ಕೆಲ್ಸಕ್ಕೆ ಹೋಗಿರ್ತಾರೆ, ಮಗು ಯಾರ್ದೋ ಪಕ್ಕದ ಮನೆಯಲ್ಲಿ ಇರುತ್ತೆ ಅಥವಾ ಹೊರಗಡೆ ಬಂದು ಕಾಯ್ತಿರುತ್ತೆ. ಅದು ನೋಡಕ್ಕೆ ಎಷ್ಟು ಸಂಕಟ ಆಗುತ್ತಲ್ವಾ? ಹೌದು, ಅದು ಇವತ್ತಿನ ಸಂದರ್ಭದಲ್ಲಿ ಈ ತರದೆಲ್ಲ ಪರಿಸ್ಥಿತಿಗಳು ಖಂಡಿತ ಇದೆ. ಉದ್ಯೋಗಸ್ಥ ಮಹಿಳೆ ಅನುಭವಿಸ್ತಾ ಇರುವಂತಹ ಕೆಲವು ಸಂಕಷ್ಟಗಳು ಅಂತಾನೆ ಹೇಳ್ಬೋದು. ಆಕ್ಚುಲಿ ಕೆಲವೊಂದ್ಸರಿ ಮಹಿಳೆಗೆ ಉದ್ಯೋಗದ ಅಗತ್ಯ ತುಂಬಾ ಇರುತ್ತೆ. ಇತ್ತೀಚೆಗಂತೂ ತುಂಬಾ ಇದೆ. ನಾನು ನೋಡಿದ ಹಾಗೆ ನಾವು ಉದ್ಯೋಗದಲ್ಲಿರೋ ಮಹಿಳೆಯಾಗಿ ಮಾತಾಡೋದಾದ್ರೆ ಉದ್ಯೋಗದ ಅಗತ್ಯ, ಆರ್ಥಿಕವಾಗಿ ಸಬಲರಾಗಂತ ಅಗತ್ಯ ಇವತ್ತಿನ ಪ್ರಪಂಚದಲ್ಲಿ ತುಂಬಾ ಇದೆ. ಅಂದ್ರೆ ಏನ್ ನಾವೆಲ್ಲ ನಗರೀಕರಣ, ಜಾಗತೀಕರಣ ಅಂತೇಳಿ ಮುಂದುವರೆದಿದೀವಿ, ಈ ಸಂದರ್ಭದಲ್ಲಿ ಗಂಡ ಹೆಂಡತಿ ಅಥವಾ ಪುರುಷರು ಮಹಿಳೆಯರು ದುಡಿಯುವಂತದ್ದು ತುಂಬಾ ಒಂದು ಅನಿವಾರ್ಯ ಪರಿಸ್ಥಿತಿಯಾಗಿ ನಮ್ಗೆಲ್ಲ ಬಂದಿದೆ. ಅಂತ ಸಂದರ್ಭದಲ್ಲಿ ಮಹಿಳೆಗೆ ಹೆಚ್ಚಿನ ಜವಾಬ್ದಾರಿ, ಎಕ್ಸ್ಟ್ರಾ ಬರ್ಡನ್ಗಿಂತ ಹೆಚ್ಚಾಗಿ ನಾವು ಹೇಗೆ ಟ್ರೀಟ್ಮೆಂಟ್ ತಗೊಳ್ತೀವಿ, ನನ್ನ ಕುಟುಂಬ, ನಾನು ಅದನ್ನ ಸಲುಹಬೇಕು ಅನ್ನುವಂತ ಒಂದು ಪ್ರೀತಿ ವಿಶ್ವಾಸದಿಂದ ನೋಡಿದಾಗ ಅದು ನಮ್ಗೆ ಹೆಚ್ಚಿನ ಒಂದು ಕೆಲಸ ಆದ್ರೂ ಸಹ ಅದನ್ನ ಪ್ರೀತಿಯಿಂದ ಮಾಡಿದಾಗ ಅದನ್ನ ಸಂಭಾಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಬಟ್ ಆದ್ರೆ ಹೆಚ್ಚಿನ ಹೊರೆ ಆಗುತ್ತೆ ಉದ್ಯೋಗಸ್ಥ ಮಹಿಳೆಗೆ. ಆ ಒಂದು ಕೌಟುಂಬಿಕ ಹಿನ್ನೆಲೆ ಏನಿರ್ತದೆ ಅದ್ರ ಸಪೋರ್ಟ್ ತುಂಬಾ ಬೇಕಾಗುತ್ತೆ. ಉದ್ಯೋಗಸ್ಥ ಮಹಿಳೆ ಹೊರಗಡೆಗೆ ಹೋಗಿ ಮತ್ತೆ ಮನೆಗೆ ಬಂದ ತಕ್ಷಣ ಗೃಹಿಣಿಯಾಗೇ ಇರ್ಬೇಕಾಗುತ್ತೆ. ಆತರ ಇದ್ರೆ ಮಾತ್ರ ಒಂದು ಎರಡು ಪಾತ್ರವನ್ನು ನಿಭಾಯಿಸಬೇಕಾಗುತ್ತೆ, ಒಂದು ಗೃಹಿಣಿಯಾಗಿ, ಒಂದು ಉದ್ಯೋಗಸ್ಥ ಮಹಿಳೆಯಾಗಿ. ಅಂತ ಸಂದರ್ಭದಲ್ಲಿ ಆಕೆಗೆ ಹೆಚ್ಚಿನ ತಾಳ್ಮೆ, ಹೆಚ್ಚಿನ ಒಂದು ಹೊಂದಾಣಿಕೆಯ ಒಂದು ಸಮಸ್ಯೆನೂ ಬರುತ್ತೆ, ತುಂಬಾ ಅಗತ್ಯ, ತುಂಬಾನೇ 100%. ಕುಟುಂಬದ ಸಹಕಾರ ಅಲ್ಲಿ ಯಾರಿರ್ಬೋದು, ತಾಯಿ ಇರ್ಬೋದು ಅಥವಾ ಇನ್ನೊಂದು ಪಾತ್ರ ಇರ್ಬೋದು, ಅತ್ತೆ ಇರ್ಬೋದು ಅಥವಾ ಪುರುಷ ಗಂಡ ಇರ್ಬೋದು, ಮಾವ ಇರ್ಬೋದು, ತಂದೆ ಇರ್ಬೋದು, ಏನ್ ಹಿನ್ನೆಲೆಯಾಗಿ ನಿಂತ್ಕೋತಾರೆ ಆ ಕುಟುಂಬದಲ್ಲಿ, ಅವರ ಒಂದು ಸಹಕಾರ ತುಂಬಾನೇ ಅತಿ ಅಗತ್ಯವಾಗಿರುತ್ತೆ. ಎಷ್ಟೋ ಈ ಕೌಟುಂಬಿಕ ಸಮಸ್ಯೆಗಳಿಗೆ ಒಂದು ಸಾಮಾನ್ಯ ಜ್ಞಾನದಲ್ಲಿ ನೋಡಿದ್ರು ಸಮಸ್ಯೆಗಳ ಪರಿಹಾರ ಸಿಕ್ಬಿಡುತ್ತೆ. ಖಂಡಿತ. ನಾವು ಹೇಳ್ತೀವಿ ಪ್ರಪಂಚದಲ್ಲಿ ಉತ್ತರ ಇಲ್ಲದೆ ಇರುವಂತಹ ಪ್ರಶ್ನೆ ಯಾವುದೂ ಇಲ್ಲ, ಹಾಗೇನೆ ಬಗೆಹರಿಸಲಿಕ್ಕೆ ಆಗದಂತ ಸಮಸ್ಯೆನೂ ಸಹ ಯಾವುದೂ ಇಲ್ಲ. ನಾವು ಆ ಒಂದು ಸಮಸ್ಯೆನ ಯಾವ ದೃಷ್ಟಿಯಿಂದ ನೋಡ್ತೀವಿ ಅನ್ನುವಂಥದ್ದು. ಬಟ್ ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ನಮ್ಮ ಈಗೋ ಅನ್ನುವಂಥದ್ದು ಬರಬಾರ್ದು. ನಾವು ಫ್ಯಾಮಿಲಿಯಲ್ಲಿ ಇರುವಾಗ, ಕುಟುಂಬದಲ್ಲಿ ಇರುವಾಗ ನಮ್ಮಲ್ಲೇನೆ ಒಂದು ಈಗೋ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬರಬಾರ್ದು. ನನ್ನ ಕುಟುಂಬ ಅಂತಿದ್ದಾಗ ನಾವು ಅದನ್ನ ಹೆಚ್ಚಿನ ಹೊಂದಾಣಿಕೆ ಮತ್ತು ತಾಳ್ಮೆಯಿಂದ ತೆಗೆದುಕೊಂಡು ಹೋಗ್ಬೇಕು. ಯಾವುದೇ ಸಮಸ್ಯೆನ ಅದಕ್ಕೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಕೆ ಬೇಕಾದಷ್ಟು ಅವಕಾಶಗಳಿರುತ್ತೆ. ಭಿನ್ನಾಭಿಪ್ರಾಯಗಳು ಬಂದೇ ಬರುತ್ತೆ ಎಲ್ಲ ಕುಟುಂಬದಲ್ಲಿ, ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ. ಬಟ್ ಅದನ್ನ ಒಂದು ಉತ್ತಮ ರೀತಿಯಲ್ಲಿ ಹೇಗೆ ಬಗೆಹರಿಸಬೇಕು ಅದಕ್ಕೆ ಅವಕಾಶಗಳಿರುತ್ತೆ. ಅದಕ್ಕೆ ಒಪ್ಕೋಬೇಕು, ನಮ್ಮ ಮನಸ್ಸನ್ನ ಒಗ್ಗಿಸ್ಬೇಕು. ನಾನಿಲ್ಲ, ನಾನು ಹೇಳಿದ್ದೇ ಆಗ್ಬೇಕು ಅನ್ನುವಂಥದ್ದಾದ್ರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲ, ಈ ಮಹಿಳೆಯ ಸಮಾನತೆಯಲ್ಲಿ ನೋಡುವಾಗ ಎಷ್ಟೋ ಸಂದರ್ಭದಲ್ಲಿ ಮಹಿಳೆಯಗೆ ಪುರುಷ ವಿರೋಧಿ ಅಥವಾ ಪುರುಷನಿಂದ ಸಮಾನತೆ ಸಿಗ್ತಾ ಇಲ್ಲ, ಪ್ರೀತಿ ಸಿಗ್ತಾ ಇಲ್ಲ ಅನ್ನೋದು ಒಂದು ಭಾಗ ಆದರೆ, ಎಷ್ಟೋ ಕುಟುಂಬದಲ್ಲಿ ಮಹಿಳೆಯೇ ವಿಲೇನ್ ಆಗಿರ್ತಾರೆ. ಅಂದರೆ ಒಂದು ಸಣ್ಣ ಉದಾಹರಣೆ, ನಾನು ಒಬ್ಬ ತಾಯಿ ಆದರೆ ನನ್ನ ಮಗ ಎಲ್ಲರನ್ನೂ ಪ್ರೀತಿಯಿಂದ ನನ್ನ ಸೊಸೆ ನೋಡ್ಕೊಬೇಕು. ಆದರೆ ಆ ಸೊಸೆ ಅವರ ಅಪ್ಪ ಅಮ್ಮನ ಕಡೆಯಿಂದ ನೋಡಬಾರದು. ಅಂದರೆ ನನ್ನ ಮಗಳು ಬಂದಾಗ ನೋಡ್ಕೊಬೇಕು, ಆದರೆ ಸೊಸೆನ ಮಾತ್ರ ಕಡೆಗಣಿಸ್ತೀನಿ ನಾನು. ಬಹುತೇಕ ಕುಟುಂಬಗಳಲ್ಲಿ ಹಿಂಗೆ, ಸೊಸೆ ಮಾತ್ರ ನನ್ನ ಮಗಳಲ್ಲ, ನನ್ನ ಮಗಳು ಮಾತ್ರ ನನ್ನ ಮಗಳು. ಈ ಭಾವನೆ ಇದೆಯಲ್ಲ, ಇದು ಬಹುಶಃ ಹೋದರೆ ಸಮಾನತೆಗೆ ಇನ್ನೊಂದಷ್ಟು ಅವಕಾಶ ಸಿಗುತ್ತಾ? ಇಲ್ಲ, ಇಷ್ಟು ಡೀಪಾಗಿ ಕಷ್ಟ ಆಗ್ತದೆ ನಮ್ಗೆ ಹೋಗ್ಲಿಕ್ಕೆ. ಅಂತಂದರೆ ಅದು ಒಂದು ಬೇರೆ ಬೇರೆ ಆಗಿರುತ್ತೆ. ಕುಟುಂಬದಿಂದ ಕುಟುಂಬಕ್ಕೆ ವಿಭಿನ್ನತೆಯನ್ನ ಕಂಡುಕೊಂಡಿರುತ್ತೆ. ನಾವು ಜನರಲ್ ಆಗಿ ಹೇಳಲಿಕ್ಕೆ ಅಥವಾ ಅಂಕಿಅಂಶಗಳ ಪ್ರಕಾರ ಇದು ಸ್ವಲ್ಪ ಕಷ್ಟ ಆಗುತ್ತೆ ಹೇಳಲಿಕ್ಕೆ. ಬಟ್ ಆದ್ರೆ ಸಾಮಾಜಿಕವಾಗಿ ಇರುವಂತದ್ದು ಸ್ವಲ್ಪ ಆ ಥರ ಭಾವನೆಗಳಿರುತ್ತೆ. ಬಟ್ ನಾನು ಅನ್ಕೊಳ್ಳೋದೇನಂತಂದ್ರೆ ಆ ಭಾವನೆಗಳನ್ನೂ ಸಹ ಹೋಗ್ಲಾಡಿಸ್ಲಿಕ್ಕೆ ಮಹಿಳೆಗೆ ಸಾಧ್ಯ ಇದೆ. ಒಂದು ಹೆಣ್ಮಗು ಒಂದು ಮನೆಯಲ್ಲಿ ಬೆಳೆದು ನಂತರದಲ್ಲಿ ಅವಳಿಗೆ ಒಂದು ಎಜುಕೇಷನ್ ಆಗಿ ಆಕೆ ಒಂದು ಮದುವೆ ಆಗಿ ಬಂದಂಥ ಸಂದರ್ಭದಲ್ಲಿ, ಯಾಕಂದರೆ ನಾವು 20-30 ವರ್ಷ ನಮ್ಮ ತಂದೆ ತಾಯಿ ಮನೆಯಲ್ಲಿ ಇರ್ತೀವಿ, ನಂತರದಲ್ಲಿ ಪತಿಯ ಮನೆಗೆ ಬರಬೇಕಾದಂಥ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಇರುವಂಥದ್ದು ಅಲ್ಲಿನ ವಾತಾವರಣಕ್ಕೆ ಅವಳು ಹೊಂದಾಣಿಕೆ ಆಗಲಿಕ್ಕೆ ಒಂದಷ್ಟು ಸಮಯಾವಕಾಶ ಬೇಕಾಗುತ್ತೆ. ಆಕೆಯ ಮೆಚುರಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆಕೆಯ ಒಂದು ಏನು ಸರ್ಕಮ್ಸ್ಟೆನ್ಷಿಯಲ್ ಏನು ಸಮಸ್ಯೆಗಳಿರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ. ಅವಳಿಗೆ ಒಂದಷ್ಟು ಕಾನ್ಫಿಡೆನ್ಸ್ ಬೇಕಾಗುತ್ತೆ. ನಾನು ಇಲ್ಲಿ ಯಾವ ತರ ಇರ್ಬೇಕಾಗುತ್ತೆ ಅವ್ರನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಇಡೀ ಒಂದು ಕುಟುಂಬದ ವ್ಯವಸ್ಥೆನೇ ಬದಲಾವಣೆ ಆಗ್ತದೆ ಆ ಒಂದು ಹಂತದಲ್ಲಿ. ಅಲ್ಲಿಗೆ ಅವಳಿಗೆ ಒಂದಷ್ಟು ಅವಕಾಶಗಳನ್ನ ಕೊಡ್ಬೇಕಾಗುತ್ತೆ. ಅವಳು ಅಡ್ಜಸ್ಟ್ ಆಗೋ ತನಕ ಅಥವಾ ಆಕೆ ಅರ್ಥ ಮಾಡ್ಕೊಳ್ಳೋ ತನಕ ಆ ಒಂದು ಹೊಸ ಕುಟುಂಬ ಏನಿರುತ್ತೆ ಅದು ಸಪೋರ್ಟ್ ಮಾಡ್ಬೇಕಾಗುತ್ತೆ ಅವಳಿಗೆ. ಅಲ್ಲಿಂದ ಬಂದಿದ್ದಾಳೆ ಅನ್ನುವಂತ ಒಂದು ಭಾವನೆಯಿಂದ ನೋಡಿದ್ರೆ ಆಕೆ ಅಡ್ಜಸ್ಟ್ ಆದ್ಮೇಲೆ ಅವಳಿಗೂ ಅದೇ ಕುಟುಂಬ ಅವಳದೇ ಆಗುತ್ತೆ. ಕುಟುಂಬ ಒಂದಷ್ಟು ಸಮಯ ಕೊಟ್ಟ ನಂತರ ಅವಳ ಕುಟುಂಬನೇ ಆಗುತ್ತೆ. ಅಲ್ಲಿವರೆಗೆ ನಾವು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗುತ್ತೆ. ಒಂದು ಎರಡು ಕಡೆನೂ ಹೌದು, ನೀವು ಹೇಳಿದಂಗೆ ಎರಡು ಕಡೆನೂ ಹೌದು. 20 ವರ್ಷ ಬೆಳೆದ ವಾತಾವರಣನೇ ಬೇರೆ, ಇಲ್ಲಿಗೆ ಬಂದಿರೋದು ವಾತಾವರಣ ಬೇರೆ. ಈ ವಾತಾವರಣಕ್ಕೆ ಹೊಂದಿಕೊಳ್ಳೋವರೆಗೂ ಸಮಯ ಬೇಕು.
ಅವರು ಕೂಡ ಇದಕ್ಕೆ ಅವಕಾಶವನ್ನ ಕೌಟುಂಬಿಕ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಇವೆಲ್ಲ ಬರುತ್ತೆ. ನಾವೆಲ್ಲ ನೋಡುವಾಗ ಈಗ ಏನು ಗಂಡನ ಮನೆಯಿಂದ ಒಂದಷ್ಟು ನಮ್ಗೆ ಸಮಸ್ಯೆಗಳಾಯ್ತು ಅಂತ ಹೇಳಿ ಎಲ್ಲ ಬರ್ತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ನೋಡುವಾಗ ಇಂತಹ ಅಂಶಗಳು ನಮ್ಮ ಗಮನಕ್ಕೆ ಬರ್ತವೆ. ಹಾಗಾಗಿ ನಾವೀಗ ನೇರವಾಗಿ ಅದನ್ನ ಪ್ರಕರಣಗಳನ್ನ ದಾಖಲಿಸೋದು ಬದಲು ಅವರಿಗೊಂದು ಸಮಾಲೋಚನೆಯನ್ನ ಕೊಡಬೇಕು ಅಂತ ನಾವು ನಮ್ಮ ಮಹಿಳಾ ಠಾಣೆಗಳಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ತಕ್ಷಣಕ್ಕೆ ಅವರಷ್ಟು ಹೊಂದಾಣಿಕೆ ಕೊರತೆ ಇರುತ್ತೆ, ಬೇರೆ ಏನು ಕ್ರಿಯಾಲಿಟಿ ಇರೋದಿಲ್ಲ, ಅದ್ರಲ್ಲಿ ಏನು ಫಿಸಿಕಲ್ ಹರಾಸ್ಮೆಂಟ್ ಆಗಲಿ ಆ ತರದ್ದು ಯಾವ್ದು ಇರೋದಿಲ್ಲ. ಆ ತರ ಇದ್ದಾಗ ನಾವು ನೇರವಾಗಿ ಪ್ರಕರಣವನ್ನು ದಾಖಲಿಸುವಂತದ್ದಾಗುತ್ತೆ. ಆದರೆ ಒಂದಷ್ಟು ಅವರಿಗೆ ಸಮಾಲೋಚನೆ ಕೊರತೆಯಿಂದಾಗಿ, ಒಂದು ಹೊಂದಾಣಿಕೆಯ ವ್ಯತ್ಯಾಸದಿಂದಾಗಿ ಕೆಲವೊಂದು ಭಿನ್ನಾಭಿಪ್ರಾಯಗಳಿರುತ್ತೆ. ಆ ಭಿನ್ನಾಭಿಪ್ರಾಯಗಳನ್ನ ಸರಿ ಮಾಡಿಸ್ಕೋಬೇಕು ಅನ್ನುವಂತ ಎಷ್ಟೋ ಪ್ರಯತ್ನವನ್ನ ನಮ್ಮ ಮಹಿಳಾ ಪೊಲೀಸ್ ಠಾಣೆಗಳಲ್ಲಿ ಅಥವಾ ನಮ್ಮ ಪೊಲೀಸ್ ಠಾಣೆಗಳಲ್ಲಿ ಪ್ರಯತ್ನ ಪಡ್ತಾ ಇರ್ತೀವಿ. ಅವರಿಗೆ ತಿಳುವಳಿಕೆ ಹೇಳುವಂಥದ್ದು, ಅದನ್ನ ಆ ರೀತಿ ಮಾಡೋದ್ರಿಂದ ಒಂದು ಸುಭದ್ರ ಒಂದು ಕುಟುಂಬವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ. ಅಲ್ಲ, ನೀವು ಹೇಳುವಾಗ ಎಷ್ಟೋ ಸಮಸ್ಯೆಗಳಿಗೆ ಸಮಾನತೆಯನ್ನ ತರೋ ಬದಲಾಗಿ ಒಂದು ಸಾಮಾನ್ಯ ಜ್ಞಾನವನ್ನ ಇಟ್ಕೊಂಡು ಸಾಮರಸ್ಯತೆಯ ಜೊತೆಗೆ ಸಾಮರಸ್ಯ ಬಂದ್ರೆ ಬಂದುಬಿಟ್ರೆ ಒಳ್ಳೆಯದು. ಆಮೇಲೆ ಇನ್ನೊಂದು ಬಹಳ ಸೂಕ್ಷ್ಮವಾದ ಮಾತು, ಇದು ಬಹಳ ಇಂಪಾರ್ಟೆಂಟ್. ಅಂದ್ರೆ ಒಂದು ಅತ್ತೆ ಸೊಸೆಯನ್ನ ಹೇಗೆ ನೋಡ್ಕೊಳ್ತಾರೆ ಅನ್ನೋದು ಒಂದು ಭಾಗ ಆದ್ರೆ, ಸೊಸೆ ಕೂಡ ಅತ್ತೆಯನ್ನ ಹೇಗೆ ನೋಡ್ತೀವಿ ಅಂತ ಅಂದ್ರೆ ನಮ್ಮ ಪ್ರತಿರೂಪವಾಗಿರ್ತಾರೆ, ನಮ್ಮ ನಡವಳಿಕೆಯ ಪ್ರತಿರೂಪವಾಗಿ ಇರುತ್ತೆ. ನಾನು ಬಾಲನ ಎಷ್ಟು ಫೋರ್ಸ್ ಆಗಿ ಹೊಡಿತೀನಿ ಅಷ್ಟು ವಾಪಸ್ ಬರುತ್ತೆ. ನಾವು ಹೇಗಿರ್ತೀವಿ ಅನ್ನೋದ್ರ ಮೇಲೂ ಆಗ್ತದೆ. ಹಾಗಾಗಿ ಕುಟುಂಬದಲ್ಲಿ ಸಾಮರಸ್ಯ ಹೊಂದಿದ್ರೆ ಉಳಿದಿದ್ದೆಲ್ಲ ಆಟೋಮೆಟಿಕ್ ಆಗುತ್ತೆ. ಖಂಡಿತ ಆಗುತ್ತೆ. ಸಾಮರಸ್ಯ ಹೊಂದಿದ್ರೆ ನಾವೇನ್ ಬೇಕಾದ್ರೂ ಅದನ್ನ ಸಾಧನೆ ಮಾಡಬಹುದು. ಅದಕ್ಕೆ ಅವರೆಲ್ಲರೂ ಸಹ ಪ್ರೋತ್ಸಾಹ ಕೊಡ್ತಾರೆ. ಮತ್ತೆ ನಮ್ಮ ತಿಳುವಳಿಕೆ, ನಮ್ಮ ವಿವೇಚನೆ, ನಮ್ಮ ಜ್ಞಾನ, ನಮ್ಮ ಒಂದು ಹೊಂದಾಣಿಕೆಯ ಗುಣಗಳು ಯಾವ ರೀತಿಯಾಗಿರುತ್ತೆ. ಪ್ರಮುಖವಾಗಿ ಮಾತು, ತಮ್ಮೆಲ್ಲರಿಗೂ ಗೊತ್ತಿದೆ, ಮಾತೆ ಮಾಣಿಕ್ಯ ಅನ್ನುವಂಥದ್ದು ಒಂದು. ಸೊ ನಾವು ಹೇಗೆ ನಮ್ಮ ಮಾತನ್ನ ಮಾತಾಡ್ಕೊಂಡು ನಾವು ಫ್ಯಾಮಿಲಿಯಲ್ಲಿ ಇರ್ತೀವಿ, ಆ ರೀತಿಯಾಗಿ ಒಂದು ಸಮಸ್ಯೆಗಳಿಗೆ ಪರಿಹಾರ ಅಲ್ಲೇ ಕಂಡ್ಕೋಬಹುದು ನಾವು. ಪ್ರಸ್ತುತ ನೀವು ನಿಮ್ಮ ಈ ಅನುಭವದಲ್ಲಿ ನೋಡುವಾಗ, ಪ್ರಸ್ತುತ ಸಮಾಜದಲ್ಲಿ ಮಹಿಳೆಯರ ಸಮಾನತೆ ಅಂತ ಬಂದಾಗ ಪ್ರಸ್ತುತತೆ ಬಗ್ಗೆ ತಾವೇನು ಹೇಳ್ತೀರಿ? ಖಂಡಿತ ನಾವೀಗ ನಾನು ಆಲ್ಮೋಸ್ಟ್ ಪ್ರಾಚೀನ ಕಾಲದಿಂದನೂ ಸಹ ಗಮನಿಸ್ಕೊಂಡು ಬಂದಾಗ ತಾವು ಸಹ ಅದರ ಬಗ್ಗೆ ತಿಳಿಸಿದ್ರಿ. ಮನೆಗೆ ಸೀಮಿತ ಆಗಿತ್ತು. ಒಂದು ಹೆಣ್ಣು ಮಗು ಅಂತಂದರೆ ಅದು 4 ಗೋಡೆಗಳ ಮಧ್ಯೆ ಇರುವಂಥದ್ದು. ಆ ಥರದ ಒಂದು ವ್ಯವಸ್ಥೆಯಲ್ಲಿ ಬೆಳೆದಂಥವ್ರು ನಾವು ಭಾರತೀಯ ವ್ಯವಸ್ಥೆಯಲ್ಲಿ ನೋಡಿದಾಗ, ಒಂದು ಸಾಮಾಜಿಕ ವ್ಯವಸ್ಥೆಯನ್ನು ಪರಿಗಣಿಸ್ಕೊಂಡು ಬಂದಾಗ ಈಗ ಸಾಕಷ್ಟು ಬದಲಾವಣೆ ಆಗಿದೆ, ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಆಫ್ಟರ್ ಇಂಡಿಪೆಂಡೆನ್ಸ್ ಅದು ಭಾರತದಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿ ಹೇಳೋದಾದರೆ, ಮತ್ತು ನಮಗೆ ಸ್ವಾತಂತ್ರ್ಯ ದಕ್ಕಿದ ಮೇಲೆ, ಸಂವಿಧಾನ ದೊರೆತ ಮೇಲೆ ಸಾಕಷ್ಟು ಬದಲಾವಣೆಗಳು ನಾವು ನೋಡ್ತಾ ಇದ್ದೀವಿ. ನಮಗೆ ಒಂದು 50% ಭಾಗದಷ್ಟು ನಮಗೆ ಸಮಾನತೆಯನ್ನು ಕೊಡಬೇಕು. ಶಿಕ್ಷಣದಲ್ಲಾಗ್ಬೋದು, ಉದ್ಯೋಗದಲ್ಲಾಗ್ಬೋದು, ಆ ಥರದ್ದೆಲ್ಲ ಒಂದು ಕಾನ್ಸೆಪ್ಟ್ಗಳು ಬಂದು ಹಲವಾರು ಬದಲಾವಣೆಗಳು ಆಕೆ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಮುಂದುವರಿಲಿಕ್ಕೆ ನಮಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಇವತ್ತು ಹೆಣ್ಮಕ್ಳು ಸಹ ಎಲ್ಲ ಎಜುಕೇಷನ್ಗೆ ಬರ್ತಾ ಇದ್ದಾರೆ, ತುಂಬಾನೇ ಬರ್ತಾ ಇದ್ದಾರೆ. ಮೊನ್ನೆನೂ ಸಹ ನಾನು ಯೂನಿವರ್ಸಿಟಿಲಿ ನೋಡಿದಾಗ ಹೆಣ್ಣು ಮಕ್ಕಳೇ ಎಷ್ಟು ಚಿನ್ನದ ಪದಕಗಳನ್ನ, ಡಾಕ್ಟರೇಟ್ಗಳನ್ನ ತೆಗೆದುಕೊಂಡವರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಿಗ್ತಾರೆ. ದುರಂತ ಕಾಲೇಜು ಮಟ್ಟದಲ್ಲಿ ವರೆಗೂ ಅತಿ ಹೆಚ್ಚು ಅಂಕಗಳನ್ನು ತಗೊಂಡು ಅತಿ ಹೆಚ್ಚು ಪ್ರತಿಭಾವಂತರಾಗಿರೋದು ಹೆಣ್ಮಕ್ಳು. ಆದ್ರೆ ಉದ್ಯೋಗಕ್ಕೆ ಹೋಗುವಾಗ ಮಾತ್ರ ಅವರ ಸಂಖ್ಯೆ ಕಡಿಮೆ ಆಗ್ತದೆ. ಇಲ್ಲ, ಅದು ಸರಿ ಹೋಗ್ಬೇಕು. ತಾವು ಹೇಳ್ದಾಗ ನಾನು ಇನ್ನು ಮುಂದುವರೆದು ಹೇಳ್ತಾ ಇದ್ದೆ, ಅದು ಶೈಕ್ಷಣಿಕ ಅಲ್ಲಿ ತನಕ ಬರ್ತಾರೆ, MA MEd ಆ ಥರದ್ದೆಲ್ಲ ಆಗುತ್ತೆ. ಅದಾದ ನಂತರದಲ್ಲಿ ಎಲ್ಲೋ ಒಂದ್ ಕಡೆ ಅವರು ಆರ್ಥಿಕವಾಗಿ ಸಬಲರಾಗುವಾಗ, ಅವರ ಉದ್ಯೋಗಕ್ಕೆ ಹೋಗುವಾಗ ಎಲ್ಲೋ ಒಂದ್ ಕಡೆ ಅದು ಅವರಿಗೆ ಒಂದು ಅಡೆತಡೆ ಆಗ್ತಾ ಇದೆ. ಅದು ಖಂಡಿತ ಆಗಬಾರ್ದು ಅನ್ನುವಂಥದ್ದು. ಯಾಕೆ ನಾವು ಶೈಕ್ಷಣಿಕವಾಗಿ ಮುಂದುವರೆದಾಗೆ ನಾವು ಇವತ್ತಿನ ಪರಿಸ್ಥಿತಿಯಲ್ಲಿ ಆರ್ಥಿಕವಾಗಿಯೂ ಸಹ ಮಹಿಳೆ ಸಬಲೀಕರಣ ಆಗಬೇಕು. ವುಮೆನ್ ಎಂಪವರ್ಮೆಂಟ್ ಅನ್ನೋದು ಯಾವುದೋ ಒಂದು ಆದ್ಯತೆಗೆ ಸಂಬಂಧಪಟ್ಟಿರೋದಿಲ್ಲ. ಅವಳು ಎಲ್ಲ ಆಸ್ಪೆಕ್ಟಲ್ಲೂ ಸಹ, ಈವನ್ ಆರೋಗ್ಯ ಸಹ, ಮಹಿಳೆಗೆ ಆರೋಗ್ಯ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಅದನ್ನು ಸಹ ಅವಳು ನೋಡ್ಕೋಬೇಕಾಗುತ್ತೆ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಆರೋಗ್ಯದ ಕಡೆಯಿಂದನೂ ಸಹ ಆಕೆ ಸಬಲಲಾದ್ರೆ ಮಾತ್ರ ಒಂದು ಸದೃಢವಾಗಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನ ಒಂದು ಸಲಹೆ ಏನಂತಂದ್ರೆ, ಆ ಏನು ಶೈಕ್ಷಣಿಕವಾಗಿ ಮುಂದುವರೆದಿರ್ತಾರೆ, ದಯವಿಟ್ಟು ಅವರು ಆರ್ಥಿಕವಾಗಿ ಸಹ ಒಂದಷ್ಟು ಸ್ವತಂತ್ರರಾಗಿರ್ಲಿಕ್ಕೆ, ಸಬಲರಾಗಿರ್ಲಿಕ್ಕೆ, ಅಂದ್ರೆ ಆ ಕುಟುಂಬಕ್ಕೆ ಇನ್ನಷ್ಟು ಸಹಕಾರ ಮಾಡಲಿಕ್ಕೆ ಆಕೆಗೆ ಅವಕಾಶವನ್ನ ಕೊಡಬೇಕು ಅನ್ನುವಂಥದ್ದು ತಾವು ಹೇಳಿದ್ದು ಸರಿ ಇದೆ. ಅದು ಅಡೆತಡೆ ಆಗ್ತಾ ಇದೆ, ಅವಳಿಗೆ ಹೋಗ್ಬಾರ್ದು, ಓದಿದ್ದೀರಾ ಅಷ್ಟೇ ಸಾಕು ಅಂತೇಳಿ. ಅದು ಏನು ಯೂಸ್ ಆಗಲ್ಲ ಅಂತಿಲ್ಲ, ಅದು ತುಂಬಾನೇ ನಮ್ಗೆ ಪ್ರಮುಖವಾಗಿ ನಮ್ಮ ಮಕ್ಕಳ ಒಂದು ಮುಂದಿನ ಭವಿಷ್ಯಕ್ಕೆ ಆಕೆ ಎಜುಕೇಶನ್ ಯಾವತ್ತೂ ಸಹ ಸಹಕಾರಿ ಆಗತ್ತೆ. ಬಟ್ ಒಂದಷ್ಟು ಮುಂದಿನ ಭವಿಷ್ಯವನ್ನ ರೂಪಿಸ್ಕೊಳ್ಳುವಾಗ ಆಕೆನೂ ಸಹ ಒಂದಷ್ಟು ಆರ್ಥಿಕವಾಗಿ ಸಬಲೀಕರಣ ಆಗ್ಬೇಕಾದದ್ದು ಇವತ್ತಿನ ಪರಿಸ್ಥಿತಿಗೆ ಅನಿವಾರ್ಯ ಇದೆ ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಖಂಡಿತ ಮೇಡಮ್, ಈ ರೀತಿಯ ಒಂದು ವಿಚಾರಗಳನ್ನ ತಲುಪಿಸಲಿಕ್ಕೆ, ಸಮಾಜದಲ್ಲಿರುವಂಥ ಅಸಮಾನತೆಯನ್ನು ಹೋಗಲಾಡಿಸಲಿ, ಸಮಾನತೆಯನ್ನು ತರಲಿಕ್ಕೆ ಅಥವಾ ಸಾಮರಸ್ಯವನ್ನು ಹೆಚ್ಚಿಸಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತೀವಿ, ವಿಶೇಷ ಕಾರ್ಯಕ್ರಮಗಳಲ್ಲಿ. ಅದರಲ್ಲಿ ಒಂದು ಮಹಿಳಾ ದಿನಾಚರಣೆ.
ಆ ಮಹಿಳಾ ದಿನಾಚರಣೆಯನ್ನು ಆಚರಿಸುವಾಗ ವರ್ಷಕ್ಕೊಂದೊಂದು ಥೀಮನ್ನು ಇಟ್ಕೊಂಡು ಅಥವಾ ಘೋಷವಾಕ್ಯಗಳನ್ನು ಇಟ್ಕೊಂಡು ಮಾಡ್ತೀವಿ. ಈ ವರ್ಷದ ಘೋಷವಾಕ್ಯ ಏನು? ಇನ್ಸ್ಪೈರ್ ಇನ್ಕ್ಲೂಸಿವ್ ಅನ್ನುವಂಥದ್ದು ಒಂದು 2024 ಥೀಮ್ ಇಟ್ಟಿದ್ದಾರೆ. ಅಂದ್ರೆ ಒಳಗೊಳ್ಳುವಿಕೆ. ಒಳಗೊಳ್ಳುವಿಕೆಗೆ ನಾವು ಸ್ಫೂರ್ತಿ ತುಂಬಬೇಕು. ಎಲ್ಲಾ ಒಂದು ಆಸ್ಪೆಕ್ಟ್ ಅಲ್ಲೂ ಸಹ ಮಹಿಳೆಯ ಒಂದು ಒಳಗೊಳ್ಳುವಿಕೆಯನ್ನ ಮಾಡಬೇಕು ಅನ್ನುವಂತ ಒಂದು ಆಸ್ಪೆಕ್ಟ್ ಇದೆ. ಇನ್ಸ್ಪೈರ್ ಇನ್ಕ್ಲೂಸಿವ್ ಅಂತ ಹೇಳಿ, ಮತ್ತೆ ಇನ್ವೆಸ್ಟ್ ವುಮನ್ ಅನ್ನುವಂಥದ್ದು. ಅಂತಂದ್ರೆ ದಟ್ ಮೀನ್ಸ್ ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಆಕೆಯನ್ನ ಬಲಪಡಿಸುವಂತ ದೃಷ್ಟಿಯಲ್ಲಿ ಆ ಒಂದು ಯೋಜನೆಗಳಿಗೆ ಇನ್ವೆಸ್ಟ್, ಮಹಿಳಾ ಅಭಿವೃದ್ಧಿಗೆ ಯೋಜನೆಗಳಿಗೆ ಇನ್ವೆಸ್ಟ್ ಆಗ್ಬೇಕು ಅನ್ನುವಂಥದ್ದು ಒಂದಿದೆ. ಮತ್ತೆ ಆಕೆಯನ್ನ ಎಲ್ಲಾ, ಈಗ ಉದಾಹರಣೆಗೆ ನಾವು ಸಮಾಜದಲ್ಲಿ ಇರುವಾಗ ಎಲ್ಲಾ ಒಂದು ವಿಭಾಗದಲ್ಲಿ ಅಥವಾ ಎಲ್ಲಾ ಒಂದು ಪಾತ್ರಗಳಲ್ಲಿ ಆಕೆಯನ್ನ ಇನ್ವಾಲ್ವ್ ಮಾಡ್ಕೋಬೇಕು. ಒಳಗೊಳ್ಳುವಿಕೆ ಮಾಡಿದಾಗ ಆಕೆಗೂ ಅರ್ಥ ಆಗುತ್ತೆ ಏನ್ ನಡೀತಾ ಇದೆ, ಮತ್ತೆ ನಂದೇನ್ ಕೊಡುಗೆ ಇದೆ ಸಮಾಜಕ್ಕೆ. ಈಗ ನಾವು ಹಲವಾರು ಮಹಿಳೆಯರನ್ನ ಉದಾಹರಣೆ ಕೊಡ್ಬೋದು. ನಿಜವಾಗ್ಲೂ ನಾವು ತೊಟ್ಟಿಲು ತೂಗುವ ಕೈ ದೇಶವನ್ನು ಆಳುತ್ತದೆ ಅನ್ನುವಂಥದ್ದು ಸಹ ನಾವು ನೋಡಿದೀವಿ. ಮತ್ತೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಂದು ಮಹಿಳೆ ಇರ್ತಾಳೆ ಅನ್ನುವಂಥದ್ದು. ಅದನ್ನ ನಾನು ಬೇಕಾದ್ರೆ ಒಂದು ಯಶಸ್ವಿ ಮಹಿಳೆಯಿಂದ ಒಬ್ಬ ಪುರುಷನೂ ಇರ್ತಾನೆ, ಅದನ್ನು ಸಹ ನಾವು ಮುಂದುವರೆದು ಹೇಳ್ಬೋದು. ಹಾಗಾಗಿ ಆಕೆಯ ಒಂದು ಒಳಗೊಳ್ಳುವಿಕೆ ಎಲ್ಲಾ ಕಡೆ ಇರಬೇಕು. ಹಲವಾರು ನಾವು ಮುಂದುವರೆದಂತಹ ಮಹಿಳೆಯರು ಮತ್ತೆ ತುಂಬಾ ನಮ್ಗೆ ಸ್ಫೂರ್ತಿ ಕೊಡುವಂತ ಮಹಿಳೆಯರು ನಮ್ಮ ಸುತ್ತ ಇದ್ದಾರೆ. ಸೊ ಅವರೆಲ್ಲರನ್ನ ಗಮನಿಸಿದಾಗ ಆಕೆಯು, ಪ್ರತಿಯೊಬ್ಬ ಮಹಿಳೆಯರು ಸಹ ಈ ರೀತಿಯಾಗಿ ತಮ್ಮ ಒಳಗೊಳ್ಳುವಿಕೆಯನ್ನ ಹೊಂದಿದ್ರೆ ಅವ್ರು ಏನಾದ್ರೂ ಸಾಧನೆ ಮಾಡ್ಲಿಕ್ಕೆ ಅಥವಾ ಅವರೇ ಸಬಲೀಕರಣ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಅಲ್ಲ, ಖಂಡಿತ ಖಂಡಿತ ತಾವು ಹೇಳುವಾಗ ನನಗೆ ಅನ್ಸತ್ತು, ಒಂದು ಸಣ್ಣ ಕುಟುಂಬದಲ್ಲಿ ಏನೋ ಒಂದು ಯೋಜನೆ ಮಾಡ್ತೀನಿ, ಏನೋ ಒಂದು ಸ್ಟೆಪ್ ತಗೊಳ್ತೀನಿ ಅಂದಾಗ್ಲೂ ಕೂಡ ಆ ಮಹಿಳೆಯನ್ನ ಅನಿಸಿಕೆಯನ್ನ, ಅಭಿಪ್ರಾಯಗಳನ್ನ, ಸಲಹೆಗಳನ್ನ ತಗೊಳ್ಳೋದು ಬಹಳ ಮುಖ್ಯ. ಅವಳ ಒಂದು ಅನುಭವದ ಅಡಿಯಲ್ಲಿ, ಅವಳ ಒಂದು ಅನುಭವದ ಒಂದು ಏನು ಇರುತ್ತೆ ಆ ಒಂದು ಅನುಭವದ ದೃಷ್ಟಿಯಲ್ಲಿ ಆಕೆನೂ ಸಹ ಒಂದಷ್ಟು ಸಲಹೆಗಳನ್ನ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಹೌದು 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 ಹೌದು, ಅದು ಮುಖ್ಯ ಆಗುತ್ತೆ. ಎಷ್ಟೋ ಸಲ ಪುರುಷನಿಗೆ ಆಲೋಚನೆ ಬೇರೆ ಇರುತ್ತೆ, ಆದ್ರೆ ಮಹಿಳೆಯರಿಗೆ ಒಂದು ಜವಾಬ್ದಾರಿತವಾದ ಆಲೋಚನೆ ಇರುತ್ತೆ. ಅದನ್ನ ಬಳಸ್ಕೊಳ್ಳೋದು ಯಾವ್ದು ಪ್ರಮುಖ. ಈಗ ಮನೆಯಲ್ಲಿ ಎಷ್ಟೊಂದು ಯೋಜನೆ, ಮೊದಲು ಯಾವ್ದು ಮಾಡ್ಬೇಕು, ಆದ್ಯತೆ ಯಾವ್ದಕ್ಕೆ ಪ್ರಿಯಾರಿಟಿ ಕೊಡ್ಬೇಕಾಗುತ್ತೆ, ಅದೊಂದಷ್ಟು ಆಕೆಯನ್ನ ಕೇಳಿ ಮಾಡಿದ್ರೆ ಅದರಲ್ಲೂ ಒಂದು ಒಳ್ಳೇದಿರ್ತದೆ. ಮತ್ತೆ ಆಕೆ ಒಳಗೊಳ್ಳುವಿಕೆ ಇದ್ರೆ ಪುರುಷ ಭಾವನೆನೂ ಇರ್ತದೆ. ಬಟ್ ಅದು ಒಳ್ಳೇದು ಸಹ, ಅದು ಒಳ್ಳೇದು ಸಹ. ಮತ್ತೆ ಆಕೆಗೂ ಒಂದಷ್ಟು ಜವಾಬ್ದಾರಿಗಳು ಇರುತ್ತೆ, ಅದನ್ನ ಆಕೆ ನಿರ್ವಹಿಸ್ತಾ ಇರ್ತಾಳೆ. ಆ ಕುಟುಂಬದಲ್ಲಿ ಆಕೆಗೂ ಒಂದು ಸ್ಥಾನಮಾನ ಕೊಟ್ಟ ಹಾಗೆ, ಆಕೆಯನ್ನು ಒಂದು ಕನ್ಸಿಡರ್ ಮಾಡಿದ ಹಾಗೆ ಆಗುತ್ತೆ. ಅದು ಬೇಕು ಸಹ, ಅನಿವಾರ್ಯ. ಒಂದು ಕುಟುಂಬ ಅಂದಾಗ ಬರೀ ಪುರುಷನೇ ಮುನ್ನಡೆಸ್ಲಿಕ್ಕೆ ಆಗೋದಿಲ್ಲ, ಅಥವಾ ಒಬ್ರು ಮಹಿಳೆನೇ ಒಂದು ನಾಣ್ಯದ ಎರಡು ಮುಖ. ಪುರುಷ ಮತ್ತು ಮಹಿಳೆ ಕುಟುಂಬದಲ್ಲಿ ನನಗೆ ಸಮಾನವಾಗಿ ಪ್ರಾಮುಖ್ಯರು ಅಂತ ಅನಿಸ್ತಾರೆ ನನ್ನ ಒಂದು ಅನುಭವದಲ್ಲಿ. ಅದೇ ಕಾರಣಕ್ಕೆ ಎರಡು ಬಂಡಿಗಳು ಅಂತ ಹೇಳ್ತೀವಿ. ಹೌದು, ಹಾಗಾಗಿ ನಾವು ಅದನ್ನ ಪ್ರಾಕ್ಟಿಕಲ್ ಆಗಿ ಮಾಡಬೇಕು. ನಾವೆಷ್ಟೋ ಸುಮ್ಮನೆ ಅಥವಾ ಆರ್ಟಿಕಲ್ ಅಲ್ಲಿ ಬರೆಯೋದಾಗ್ಲಿ ಅಥವಾ ಭಾಷಣದಲ್ಲಿ ಹೇಳೋದಾಗ್ಲಿ ಸಮಾನತೆ ಬೇಕು ಬೇಕು ಆ ತರದ್ದು ಯಾವ್ದು ಯೂಸ್ ಆಗೋದಿಲ್ಲ. ಅದು ನಮ್ಮ ಒಂದು ಏನು ನಾವು ಮಾಡುವಂತ ಕೆಲಸದಲ್ಲಿ ಬಂದ್ರೆ ಅದು ನಿಜವಾಗ್ಲೂ ಆದ್ರೆ ಒಂದು ಧನಾತ್ಮಕವಾಗಿ ಒಳ್ಳೇದಾಗುತ್ತೆ. ಖಂಡಿತ ಅದಾಗ್ಲೇಬೇಕು. ಆಗ್ಲಿಲ್ಲ ಅಂದ್ರೆ ನಿಮ್ ಲೈಫ್ ನಶ್ವರ ಆಗುತ್ತೆ. ಲೈಫಲ್ಲಿ ಏನು ಸಾಧಿಸ್ದಂಗೆ ಅನ್ಸಲ್ಲ, ಬರೀ ಗೊಂದಲದಲ್ಲೇ ಬೇಸರದಲ್ಲೇ ಜೀವನವನ್ನ ಕಳೆದು ಬಿಡಬೇಕಾಗುತ್ತೆ. ಒಂದು ಜೀವನದಲ್ಲಿ ಸಂತೃಪ್ತ ಭಾವ ಬರ್ಬೇಕಂದ್ರೆ ಮಹಿಳೆಯರನ್ನ ಗೌರವಿಸಿದ್ರೆ, ಸಮಾನತೆಯನ್ನು ಪೂಜಿಸಿದ್ರೆ, ಎಲ್ಲಿ ಒಂದು ಮಹಿಳೆ ಸಂತೋಷವಾಗಿರ್ತಾಳೋ ಯಾವ ಮನೆಯಲ್ಲಿ ಅಲ್ಲಿ ದೇವರು ಇರ್ತಾನೆ ಅಂತ ಹೇಳ್ತಾರೆ ಅಲ್ವಾ. ಸೊ ಹಾಗಾಗಿ ಖಂಡಿತವಾದ ಅದು ಪುರುಷನಿಗೆ ಒಳ್ಳೇದೇ ಆಗುತ್ತೆ ಅಂತ ಮಹಿಳೆಯರನ್ನ ಗೌರವಿಸುವಾಗ. ಖಂಡಿತ ಮೇಡಮ್, ತಾವು ಹೇಳುವಾಗ ಇವತ್ತಿನ ಮಹಿಳಾ ದಿನಾಚರಣೆ ಆಚರಣೆಯಲ್ಲಿ ನಾವು ಏನೆಲ್ಲ ಗಮನಿಸಬೇಕು, ಸಣ್ಣ ಸಣ್ಣದನ್ನು ಹೇಗೆ ಗಮನಿಸಬೇಕು, ಅದನ್ನು ಗಮನಿಸೋದ್ರ ಮೂಲಕ, ಅವರಿಗೆ ಗೌರವಿಸೋದ್ರ ಮೂಲಕ, ಆಮೇಲೆ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಬೆಂಬಲವನ್ನು ನೀಡೋದ್ರ ಮೂಲಕ ಖಂಡಿತವಾಗ್ಲೂ ನಾವು ಕೇವಲ ಮಹಿಳೆ ಸಾಧನೆ ಅಂದ್ರೆ ಏನು, ನನ್ನ ಕುಟುಂಬದ ಸಾಧನೆ, ಆ ಕುಟುಂಬದ ಸಾಧನೆ ಆದ್ರೆ ನಂತರ ಅದು ಸಮಾಜಕ್ಕೂ ಸಹ ಅನ್ವಯ ಆಗುತ್ತೆ. ಅದು ಕೊನೆಗೆ ನಿಲ್ಲುವಂಥದ್ದು ದೇಶದ ಅಭಿವೃದ್ಧಿ ಅಲ್ವಾ. ಪ್ರತಿಯೊಂದಲ್ಲೂ ಮಹಿಳೆ ಸಾಧನೆ, ಹೆಣ್ಣೊಂದು ಕಲಿತರೆ ಶಾಲೆ ಒಂದು ತೆರೆದಂತೆ ಅಂತಾನೆ ಇದೆ ನಮಗೆ. ಅದೆಲ್ಲ ಆಕ್ಚುಲಿ ಅನುಭವದಿಂದನೇ ಬಂದಿರುವಂತದ್ದು. ಏನು ಗಾದೆಗಳು ಬಂದಿದೆ ಅದೆಲ್ಲ ಅನುಭವದಿಂದನೇ ಬಂದಿರುವಂತದ್ದು. ಸೊ ಅದರಿಂದಾಗಿ ನಮ್ಮ ದೇಶದ ಅಭಿವೃದ್ಧಿ ಆಗ್ಬೇಕು ಅಂತಂತಂದ್ರೆ ಮಹಿಳೆಯರ ಅಭಿವೃದ್ಧಿ ಆಗ್ಬೇಕು ಅಂತಾನೆ ಇದೆ. ಸೊ ನಮ್ದು ಇಂಡೆಕ್ಸ್, ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಅದು ಒಂದು ಪ್ರಮುಖ ಪಾತ್ರ. ಅಲ್ಲ, ಎಷ್ಟೋ ಕುಟುಂಬದಲ್ಲಿ ಮೇಡಮ್ ಹೆಣ್ಣು ಕಲಿತಿದ್ರೆ ತನ್ನ ಮಗುಗೆ ವಿದ್ಯಾಭ್ಯಾಸ, ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಶಾಲೆಯ ಹೊರತುಪಡಿಸಿ ಮನೆಯಲ್ಲಿ ನೀವು ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ ಅಂದ್ರೆ ಆ ಮಗು ಬೆಳೆಯಕ್ಕೆ ಸಾಧ್ಯ ಇಲ್ಲ. ಸೊ ಮನೆಯ ಶಿಕ್ಷಣ ಬೇಕೇ ಬೇಕು, ಅದ್ರಲ್ಲಿ ತಾಯಿ ಪಾತ್ರ ಬಹಳ ಮುಖ್ಯ ಆಗಿಬಿಡುತ್ತೆ. ಮುಂದುವರೆದು ಹೇಳೋದು ಅಂತಂತಂದ್ರೆ ನಾನು ನೋಡುವಂತ ಇಲಾಖೆಯಲ್ಲಿ ನೋಡುವಂತ ಹಲವಾರು ಅಪರಾಧ ಪ್ರಕರಣಗಳಲ್ಲಿ ಪ್ರಮುಖವಾಗಿ ನಾವು ಜನಗಳಿಗೆ ಏನು ಒಂದು ಸಲಹೆ ಮತ್ತು ಹಾಗೆ ಅವರಲ್ಲಿ ಒಂದು ಅರಿವು ಮೂಡಿಸೋದಾದ್ರೆ ಬಾಲ್ಯ ವಿವಾಹಗಳು ಇನ್ನೂ ಸಹ ಆಗ್ತಾ ಇದೆ. ಅದು ನಮಗೆ ಎಲ್ಲೋ ಒಂದ್ ಕಡೆ ತುಂಬಾ ಒಂದು ಸಾಮಾಜಿಕ ಅಭಿವೃದ್ಧಿಯಲ್ಲಿ ಅದು ಪಿಡುಗಾಗಿ ಪರಿಣಮಿಸಿದೆ. ಬಾಲ್ಯ ವಿವಾಹ ನಿಷೇಧ ಆಗಿ ಹಲವಾರು ವರ್ಷಗಳೇ ಕಳೆದಿದೆ, ಆದ್ರೂ ಸಹ ನಾವು ಇನ್ನೂ
ಪೊಲೀಸ್ ಇಲಾಖೆಯಲ್ಲಿ ಬಾಲ್ಯ ವಿವಾಹದ ಒಂದು ಪ್ರಕರಣಗಳನ್ನು ದಾಖಲಿಸುವಂತ ಪರಿಸ್ಥಿತಿ ಬಂದಿದೆ. ಅದು ನಾನು ಜನರಲ್ಲಿ ಸಾರ್ವಜನಿಕರಲ್ಲಿ ಅರಿವು ಮೂಡಿಸ್ಲಿಕ್ಕೆ ನಮ್ಮ ಮಾನಸಿಕತೆಗಳು ಹೇಗಿದೆ, ಹೌದು, ಅದು ಆಗಬಾರ್ದು. ವಿಶೇಷವಾಗಿ ಪುರುಷರು ಮಹಿಳೆಯರು ಅಂದ್ರೆ ಪುರುಷರು ಅಂತ ಬಂದಾಗ ನಾನೀಗ ಒಬ್ಬರ ಮೇಲೆ ಅಂತ ಹೇಳೋದಿಲ್ಲ, ಯಾವುದೇ ಒಂದು ಪ್ರಕರಣವನ್ನ ನಾವು ಪ್ರತ್ಯೇಕವಾಗಿ ನೋಡ್ಬೇಕಾಗುತ್ತೆ. ಹಾಗಾಗಿ ಅದನ್ನ ನಾವು ಜನರಲೈಸ್ ಮಾಡ್ಲಿಕ್ಕೂ ಆಗೋದಿಲ್ಲ. ಯಾವುದೇ ಒಂದು ಮಹಿಳೆಯರ ಕಡೆಯಿಂದ ಆಗ್ಬೋದು ಅಥವಾ ಪುರುಷರ ಕಡೆಯಿಂದ ಆಗ್ಬೋದು. ಒಟ್ಟಿನಲ್ಲಿ ಹೆಣ್ಣು ಮಗುವಿಗೆ 18 ವರ್ಷಕ್ಕಿಂತ ಒಳಗಡೆ ಇರುವಂತ ಮಗುವಿಗೆ ಬಾಲ್ಯ ವಿವಾಹವನ್ನ ಮಾಡಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಸಲಹೆ. ಅದನ್ನ ಅವರು ನಮ್ಗೆ ಹೆಣ್ಣು ಮಗು ಇದ್ರೆ ಮನೆಯಲ್ಲಿ ಹೊರೆ ಆಗತ್ತೆ, ಬೇಗ ಕಳಿಸ್ಬಿಡ್ಬೇಕು, ಅಥವಾ ಏನೋ ತಮ್ಮ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಇದೆಲ್ಲ ದೃಷ್ಟಿಕೋನವನ್ನ ಇಟ್ಕೊಂಡು ಆ ರೀತಿ ಆಗ್ತದೆ. ಬಟ್ ಆಕೆಗೆ ಅವಳ ಮಾನಸಿಕ ಸ್ಥಿತಿ ಮತ್ತೆ ಆರೋಗ್ಯದ ಸ್ಥಿತಿ ಹೊಂದಾಣಿಕೆ ಆಗೋದಿಲ್ಲ. ನಾವೆಷ್ಟೋ ತಾಯಿ ಮರಣಗಳನ್ನ ನೋಡ್ತಾ ಇರ್ತೀವಿ. ಸೊ ತಾಯಿಯಂದಿರು ಅರ್ಲಿ ಏಜ್ ಅಲ್ಲಿ ಮರಣ ಹೊಂದುವಂಥದ್ದು. ಸೊ ಇದೆಲ್ಲ ಕಾರಣ ಆಗೋದ್ರಿಂದ ದಯವಿಟ್ಟು ಆ ಬಾಲ್ಯ ವಿವಾಹದಂತ ಒಂದು ಕ್ರೂರ ಪದ್ಧತಿಯನ್ನ ತಡಿಲಿಕ್ಕೆ ಒಟ್ಟಾರೆಯಾಗಿ ಇಲಾಖೆಯ ಜೊತೆ ಸಾರ್ವಜನಿಕರು ಸಹ ಸಹಕರಿಸಬೇಕಾಗತ್ತೆ ಅನ್ನುವಂಥದ್ದು ಒಂದು. ಎರಡನೇದಾಗಿ ಭ್ರೂಣ ಹತ್ಯೆ, ಅದು ನಮ್ಮೆಲ್ಲರ ಒಂದು ಆದ್ಯತೆಯ ಜವಾಬ್ದಾರಿ ಅಂತೇಳಿ ನಾನು ಭಾವಿಸ್ತೇನೆ. ಇವತ್ತು ಒಂದು ಕಾನ್ಸೆಪ್ಟ್ ಇದೆ, ನಮಗೆ ಮದುವೆ ಆಗ್ಲಿಕ್ಕೆ ಹೋದಾಗ ಹೆಣ್ಮಕ್ಳು ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಎಲ್ಲ ಕಡೆ ನಾನು ಪತ್ರಿಕೆಗಳಲ್ಲಿ ಎಲ್ಲ ಗಮನಿಸಿದೆ. ಆದ್ರೆ ನಾವು ಹೆಣ್ಣು ಮಗುವನ್ನ ಬಾಲ್ಯದಿಂದ ಬೆಳೆಸಿದ್ರೆ ನಮ್ಗೆ ಹೆಣ್ಣು ಮಕ್ಕಳು ಇರ್ತಾರೆ ಮುಂದೆ. ನಾವು ಬಾಲ್ಯದಲ್ಲಿ ಹೆಣ್ಣು ಮಗು ಬೇಡ ಅನ್ನುವಂತಹ ಒಂದು ಕುಕೃತ್ಯ ಅಂತಾನೆ ಕರಿಬಹುದು. ಭ್ರೂಣ ಹತ್ಯೆಗೆ ಕೈ ಹಾಕಿರ್ತೀವಿ. ನೆರಳಬೇಕು ಆದ್ರೆ ಮರ ಗಿಡ ನೆಡಕ್ಕಾಗಲ್ಲ. ಆ ತರದ್ದು ಒಂದು ಪರಿಸ್ಥಿತಿ ಸೊಸೈಟಿಯಲ್ಲಿ ಇವತ್ತಿಗೂ ಸಹ ಇದೆ. ಅದು ತುಂಬಾ ದೊಡ್ಡ ಅಪರಾಧ ಸಾಮಾಜಿಕವಾಗಿ ನೋಡೋದಾದ್ರೆ, ಕಾನೂನಿನ ಹಿನ್ನೆಲೆಯಲ್ಲಿ ಮತ್ತೆ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ನೋಡೋದಾದ್ರೆ ಭ್ರೂಣ ಹತ್ಯೆ ಅನ್ನುವಂಥದ್ದು ಒಂದು ದೊಡ್ಡ ಅಪರಾಧ. ಹಾಗಾಗಿ ಅದು ನಮ್ಮಲ್ಲಿ ಸ್ವಲ್ಪ ಅರಿವು ಆಗ್ಬೇಕಾಗತ್ತೆ. ಎಲ್ಲ ತಾಯಂದಿರು ಇರ್ಬೋದು, ಪುರುಷರು ಇರ್ಬೋದು, ಮನೆಯಲ್ಲಿರುವಂತಹ ಹಿರಿಯರು ಇರ್ಬೋದು, ಯಾವುದೇ ಮಗು ಆಗ್ಲಿ ಒಂದು ಆರೋಗ್ಯವಂತ ಮಗು ಇದ್ರೆ ಸಾಕಪ್ಪ ಅನ್ನುವಂಥ ಒಂದು ದೃಷ್ಟಿಕೋನದಿಂದ ನೋಡ್ಬೇಕು. ಮತ್ತೆ ಮಾನಸಿಕವಾಗಿ ಆ ಹೆಣ್ಣು ಮಗುವಿನ ಮೇಲೂ ಸಹ ಹೊರೆ ಆಗುತ್ತೆ. ಇದೇ ಗಂಡು ಮಗುನೇ ಬೇಕು, ಈ ಥರನೇ ಇರಬೇಕು, ಅದೆಲ್ಲ ಪ್ರಕೃತಿಯ ಕೊಡುಗೆ. ಸೊ ಅದನ್ನ ನಾವು ಸರಿಯಾಗಿ ನಾವೆಲ್ಲ ತಾಯಿ ಹೆಣ್ಣಾಗಿ ಬೇಕು ಅಂತೀವಿ, ಪತ್ನಿಯನ್ನ ಹೆಣ್ಣಾಗಿ ಬೇಕು ಅಂತೀವಿ, ಮಗುವನ್ನ ಯಾಕೆ ನಾವು ಹೆಣ್ಣಾಗಿ ಬೇಡ ಅಂತ ತಿರಸ್ಕರಿಸ್ತೀವಿ ಅನ್ನೋದು ದೊಡ್ಡ ಮಾನಸಿಕತೆಗಳು ಪ್ರಶ್ನಾರ್ಥಕವಾಗಿ ಉಳಿಯುವಂಥದ್ದು. ಆಮೇಲೆ ಇವೆಲ್ಲವೂ ನಾವು ಪ್ರಕೃತಿಯ ವಿರುದ್ಧವಾಗಿ ಹೋದಂಗೆ ಲೆಕ್ಕ. ಹೌದು, ಖಂಡಿತ. ಈಗ ಹೆಣ್ಣಿನ ಭ್ರೂಣ ಹತ್ಯೆ ಅಥವಾ ಹೆಣ್ಣಿಗೆ ಅಸಮಾನತೆ ಅಥವಾ ಹೆಣ್ಣಿನ ನೋಯಿಸುವ ಮುಂದೆ ನಮಗೆ ಅದೇ ಸಮಸ್ಯೆ ಆಗಿ ಪರಿಣಮಿಸುತ್ತೆ ಅಲ್ವಾ. ಒಂದು ಪ್ರಕೃತಿಯ ವಿರುದ್ಧವಾಗಿ ಹೋದ್ರೆ ಏನಾಗುತ್ತೋ ಅದೇ ರೀತಿಯಲ್ಲಿ ಹೆಣ್ಣಿನ ವಿರುದ್ಧವಾಗಿ ಅಥವಾ ಹೆಣ್ಣಿಗೆ ಅಸಮಾನತೆಯನ್ನು ತೋರಿಸೋದು ಅಥವಾ ಕೀಳಿರಿಮೆಯನ್ನು ತೋರಿಸುವಂಥದ್ದಾದ್ರೆ ಆ ಪ್ರಕೃತಿಯ ವಿರುದ್ಧವಾಗಿ ಹೋದಷ್ಟೇ ಆಗುತ್ತೆ. ಖಂಡಿತ ಅದು ಖಂಡಿತ ಹಾಗೇನೆ. ಪ್ರಕೃತಿಯ ಕೊಡುಗೆ ಇರೋದನ್ನ ನಾವು ಬೇಡ ಅನ್ನುವಂಥ ಒಂದು ಇದ್ರಲ್ಲಿ ಹೋದಾಗ ಬೇರೆ ಬೇರೆ ರೀತಿಯ ಅಪರಾಧಗಳಿಗೆ ನಾವು ಮುಖ ಮಾಡ್ಕೊಳ್ತೇವೆ ಅಂತ ಅನ್ಸುತ್ತೆ. ಅದು ಸಮಾಜದಲ್ಲಿ ನಡೀಬಾರ್ದು ಅನ್ನುವಂಥದ್ದು ನಮ್ಮ ಒಂದು ಸಲಹೆ ಅಥವಾ ಅರಿವು ಅವರು ಜನಗಳು ಮುಡಿಸ್ಕೋಬೇಕಾದ್ರಲ್ಲಿ. ಖಂಡಿತ ಮೇಡಮ್. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ತಮ್ಮನ್ನು ಕಾರ್ಯಕ್ರಮದಲ್ಲಿ ಮಾತಾಡಿಸ್ಬೇಕು ಅಂದಾಗ ನಮಗದೇ ಅನಿಸಿತ್ತು, ಸೂಕ್ತವಾದ ವ್ಯಕ್ತಿ ಅನುಭವದಲ್ಲಿ ಅಥವಾ ಹುದ್ದೆಯಲ್ಲಿ ಹೈಯರ್ ಪೊಸಿಷನಲ್ಲಿದ್ದೀರಿ, ಎಲ್ಲ ಸಾಕಷ್ಟು ಅನುಭವಗಳಿರುತ್ತೆ ಮಹಿಳೆಯರ ಕುರಿತಂತೆ. ಸೊ ಆ ಕಾರಣಕ್ಕೆ ತಮ್ಮ ಜೊತೆ ನಾವು ಸಂದರ್ಶನವನ್ನು ಆಯೋಜನೆ ಮಾಡಿದ್ದು. ಸಾಕಷ್ಟು ವಿಚಾರಗಳನ್ನು ಸರಳವಾಗಿ ತಿಳಿಸ್ಕೊಟ್ಟಿದ್ದೀರಿ. ಒಂದು ರೀತಿಯಲ್ಲಿ ಎಲ್ಲೂ ಸಮಾನತೆ ಅಂತ ತಕ್ಷಣ ಆಕ್ರೋಶವಾಗಿ ಹೇಳುವಂಥ ಜನರಿದ್ದಾರೆ, ಬೇಕೇ ಬೇಕು, ನ್ಯಾಯ ಬೇಕು ಅನ್ನೋ ರೀತಿಯಲ್ಲಿ ಹೇಳೋರಿದ್ದಾರೆ. ಆದರೆ ನೀವು ಮನಸ್ಸು ಮುಟ್ಟುವ ರೀತಿಯಲ್ಲಿ ಹೇಳೋದು ಇದೆಯಲ್ಲ, ಅದು ಬಹಳ ಮುಖ್ಯ. ಪ್ರಾಯೋಗಿಕತೆನೇ ಬೇರೆ ಅಲ್ವಾ. ಅದನ್ನ ಪಡ್ಕೊಳ್ಳುವಾಗ ನಾವು ಕಾನೂನಾತ್ಮಕವಾಗಿ ಮತ್ತೆ ತಾಳ್ಮೆಯಿಂದನೇ ಅವನ್ನೆಲ್ಲ ಪಡಿಬೇಕಾಗುತ್ತೆ. ಒಟ್ಟಾರೆ ಹೇಳೋದಾದ್ರೆ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕುರಿತು ಅಥವಾ ಪ್ರಸ್ತುತತೆ ಕುರಿತು ತಾವು ಏನು ಸಂದೇಶವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಪ್ರತಿಯೊಂದು ದಿನನೂ ಸಹ ಮಹಿಳಾ ದಿನಾಚರಣೆ. ನಾವು ಒಂದು ದಿನ ಮಾರ್ಚ್ 8 ಅಂತ ನಾನು ಹೇಳೋದಿಲ್ಲ. ಪ್ರತಿಯೊಂದು ಮಹಿಳೆಗೆ ಅಂತಹ ಒಂದು ಉನ್ನತ ಸ್ಥಾನ ಇದೆ. ನಿಜವಾಗ್ಲೂ ಖುಷಿ ಆಗುತ್ತೆ. ನಾನು ಆಸ್ ಎ ಬೀಯಿಂಗ್ ಎ ವುಮನ್ ತುಂಬಾ ಖುಷಿ ಪಡ್ತೇನೆ. ಮತ್ತೆ ಒಂದು ಸಾರ್ಥಕ ಜೀವನ ಅಂತೇಳಿ ನಾನು ಭಾವಿಸ್ತೇನೆ. ಮಹಿಳೆಯಾಗಿ, ಒಂದು ತಾಯಿಯಾಗಿ, ಉದ್ಯೋಗದಲ್ಲಿ ಒಬ್ರು ಅಧಿಕಾರಿಯಾಗಿ ಹಲವಾರು ಅವಕಾಶಗಳು ಸಿಕ್ಕಿದೆ. ಹಾಗಾಗಿ ಆ ಒಂದು ಮಹಿಳೆ ಅನ್ನುವಂಥದ್ದೇ ನಾನು ಮೊದಲೇ ತಿಳಿಸ್ದಾಗೆ ಶಕ್ತಿ. ಯಾವುದೇ ಕಾರಣಕ್ಕೆ ಯಾವುದೇ ಸಮಸ್ಯೆಗಳು ಬಂದಾಗ ಮಹಿಳೆಯರು ಎದೆಗುಂದಬಾರದು. ಸೊ ಅವ್ರದ್ದೇ ಆದಂತಹ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಹಲವಾರು ಅವಕಾಶಗಳಿರುತ್ತೆ, ಅದನ್ನು ಬಳಸ್ಕೊಂಡು ಅವರ ಜೀವನವನ್ನು ಎರಡನ್ನೂ ಸಹ ಕಾಪಾಡಿಕೊಂಡು ಒಂದು ಸದೃಢ ಕುಟುಂಬವನ್ನು ಕಟ್ಟಲಿಕ್ಕೆ ಪ್ರತಿಯೊಬ್ಬ ಮಹಿಳೆಯೂ ಸಹ
ಪ್ರತಿಯೊಬ್ಬ ಮಹಿಳೆಯದು ಅಗತ್ಯ ಪಾತ್ರ ಇರುತ್ತೆ. ಹೌದು. ಅದನ್ನು ಆಕೆ ಧನಾತ್ಮಕವಾಗಿ ಪಾಸಿಟಿವ್ ಆಗಿ ಚಿಂತೆ ಮಾಡಬೇಕು. ಯಾವುದೇ ಒಂದು ಸಮಸ್ಯೆ ಬಂದಾಗ ಸುಮಾರು ಜನ ಏನಾಗ್ತದೆ ಸುಸೈಡ್ ಕಡೆ ಮುಖ ಮಾಡ್ಬಿಡ್ತಾರೆ. ದಯವಿಟ್ಟು ಅದು ಆಗಬಾರ್ದು. ನಮಗೆ ಒಂದು ಒಳ್ಳೆ ಜೀವ ಸಿಕ್ಕಿರುತ್ತೆ. ಆ ಒಂದು ಜೀವ ಮತ್ತು ಜೀವನವನ್ನು ಸಾರ್ಥಕ ರೀತಿಯಲ್ಲಿ ನಾವು ಪರಿಣಮಿಸ್ಕೊಳ್ಬೇಕು. ಹಲವಾರು ಸಾಕಷ್ಟು ವಿಪುಲ ಅವಕಾಶಗಳಿದೆ ಈಗ. ಸರ್ಕಾರದ ಯೋಜನೆಗಳಾಗಿರ್ಬೋದು ಅಥವಾ ಇನ್ನಿತರ ಶೈಕ್ಷಣಿಕ ಅಗತ್ಯಗಳಾಗಿರ್ಬೋದು ತುಂಬ ಇರೋದ್ರಿಂದ ನಾವು ಎಲ್ಲಿ ಅದಕ್ಕೆ ಸಾಕಷ್ಟು ಅವಕಾಶಗಳಿದೆ ಅಲ್ಲಿ ನಮ್ಮನ್ನು ತೆರೆದುಕೊಂಡು ಆ ಒಂದು ಅವಕಾಶಗಳ ಜೊತೆ ನಾವು ಜೀವನವನ್ನು ಮಾಡಬೇಕಾಗತ್ತೆ. ಯಾವುದೇ ಸಮಸ್ಯೆಗೆ ಪರಿಹಾರ ಇದ್ದೇ ಇದೆ. ಹಾಗಂತ ಹೇಳಿ ಯಾರೂ ಸಹ ಅದನ್ನು ಋಣಾತ್ಮಕವಾಗಿ ಯೋಚನೆ ಮಾಡಬಾರ್ದು. ಪ್ರತಿಯೊಂದು ಸಮಸ್ಯೆನೂ ಸಹ ಧನಾತ್ಮಕವಾಗಿ ಯೋಚನೆ ಮಾಡಿಕೊಂಡು ಪರಿಹಾರವನ್ನು ಕಂಡುಕೊಂಡು ಆಕೆಯ ಜೀವನವನ್ನು ಸಾರ್ಥಕಗೊಳಿಸ್ಕೋಬೇಕು. ಯಾಕಂದರೆ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯ ಪಾತ್ರ ಅಭೂತಪೂರ್ವವಾದದ್ದು ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ನಮ್ಮ ಎಲ್ಲ ಮಹಿಳೆಯರಿಗೂ ಸಹ ಎಲ್ಲ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತೇನೆ. ಹಾಗೆ ತಾವು ಸಹ JSS ರೇಡಿಯೋ ಕಾರ್ಯಕ್ರಮದಲ್ಲಿ ಅವಕಾಶ ನೀಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ತಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಹಳ ಅರ್ಥಪೂರ್ಣವಾದ ಮಾತುಗಳನ್ನು ಹಾಡಿದ್ರಿ, ವಾಸ್ತವಾದ ವಿಚಾರಗಳನ್ನು ಹಂಚಿಕೊಂಡ್ರಿ. ಸಾಮರಸ್ಯ ಒಂದಿದ್ರೆ ಸಮಾನತೆಯೂ ಬರುತ್ತೆ, ಎಲ್ಲವೂ ಬರುತ್ತೆ ಅನ್ನೋ ಒಂದು ಸಣ್ಣ ಆಲೋಚನೆಯನ್ನು ತೆರೆದುಕೊಂಡ್ಬಿಟ್ರೆ ಬಹುಶಃ ಇಡೀ ಕುಟುಂಬ ಸುಖಕರವಾಗಿರುತ್ತೆ, ಎಲ್ಲರೂ ಚೆನ್ನಾಗಿ ನಗ್ನಗ್ತಾ ಸಂತೋಷವಾಗಿರ್ತಾರೆ ಅನ್ನೋ ಒಂದು ಒಳ್ಳೆಯ ಸಂದೇಶವನ್ನು ತಾವು ನೀಡಿದ್ರಿ ಮೇಡಮ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ತಮ್ಮೆಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತಮಗೂ ಸಹ ತಮ್ಮ ಅವಕಾಶಕ್ಕಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ತಾಯಿಯ ತಂಗಿಯ ಮಡದಿಯ ರೂಪನಿ ಮಗಳ ಮುಖದಲ್ಲಿ ನಗುತ್ತಿಹೆ ನೀ ದೇವತೆ ಆದೆನಿ ಶಕ್ತಿಯ ಸ್ವರೂಪಿಣಿ ತಾಳ್ಮೆಯ ತುಂಬಿದ ಭೂಮಿಯೇ ನೀ. ಪ್ರಿಯ ಕೇಳುಗರೆ, ಇದುವರೆಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕುರಿತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಮೈಸೂರು ಜಿಲ್ಲೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀಮತಿ BN ನಂದಿನಿರವರು. ಇವರನ್ನು ಸಂದರ್ಶಿಸಿದವರು ಶ್ರೀ ಶಿವಕುಮಾರ್ ಅವರು.